ಎಲ್ಲ ಸಹೋದರ ಸಹೋದರರಿಗೆ ತಂದೆಯಾದ ದೇವರ ಕೃಪೆ, ಯೇಸು ಸ್ವಾಮಿಯ ಕೃಪೆ ನಮ್ಮಲ್ಲಿ ಇದ್ದು ಈ ದಿನದಲ್ಲೂ ಕೂಡ ಕುಟುಂಬವಾಗಿ ಸೇರಿರುವಂತ ನಮ್ಮನ್ನ ತಂದೆಯಾದ ದೇವರು ಆತನ ಆತ್ಮವನ್ನ ಕೊಟ್ಟು ಇನ್ನೂ ನಮ್ಮನ್ನ ನೂತನ ಸೃಷ್ಟಿಯಲ್ಲಿ ನಾವು ಬೆಳೆಯೋದಕ್ಕೆ ಈ ಅವಕಾಶವನ್ನ ಮಾಡಿಕೊಡ್ಬೇಕು, ಅಥವಾ ಈ ಒಂದು ಐಕ್ಯತೆಯನ್ನ ನಮಗೆ ಕೊಟ್ಟು ಆಶೀರ್ವದಿಸೋದಕ್ಕೋಸ್ಕರ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋರಾಗಿರೋಣ. ಈ ಒಂದು ಕೂಟವನ್ನ ಪ್ರಾರಂಭ ಮಾಡುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಬ್ರದರ್ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತ ಕೇಳ್ತೀವಿ. ಓಕೆ ಬ್ರದರ್, ಅವಾಜ್ ಕೇಳ್ತಲ್ರಿ? ಓಕೆ ಬ್ರದರ್, ಓಕೆ ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನನ್ನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ನಮ್ಮನ್ನು ಬಹಳವಾಗಿ ಪ್ರೀತಿಸು ನಮ್ಮ ಪರಲೋಕ ತಂದೆ. ತಂದೆ, ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಆನ್ಲೈನ್ ಮುಖಾಂತರವಾಗಿ ತಂದೆ, ನಿಮ್ಮ ದಾಸರ ಮುಖಾಂತರವಾಗಿ ತಂದೆ, ನಿಮ್ಮ ಸತ್ಯವಾಕ್ಯವನ್ನು ತಂದೆ ನಮಗೆ ತಿಳಿಸ್ತಾ ಬರ್ತದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇವತ್ತು ಈ ಕೂಟಕ್ಕೆ ಇನ್ನು ಆ ಸಹೋದರರು ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ಮತ್ತು ಆದಿಂದ ಅಂತ್ಯದವರೆಗೂ ತಂದೆ ನಿಮ್ಮ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಾವು ನಮ್ಮನ್ನ ಜೀವನವನ್ನು ಅಳಿಸಿಕೊಂಡು ನಮ್ಮ ಓಟವನ್ನು ಓಡಿ ಮುಗಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸು ತಂದೆ. ತಂದೆ, ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವ್ರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ಇನ್ನೂ ಅನೇಕರಿಗೆ ಸಹ ತಂದೆ ನಿಮ್ಮ ಚಿತ್ತ ಇದ್ದ ತಂದೆ ಮುಂದೆ ಇನ್ನೂ ಅನೇಕರಿಗೆ ಲೋಕದಲ್ಲಿರುವ ಎಲ್ಲ ಜನರಿಗೆ ಸಹ ತಿಳಿಸೋ ಹಾಗೆ ಅವ್ರಿಗೆ ಸಹ ತಂದೆ ಆರೋಗ್ಯದಲ್ಲಿಯೂ ಕೃಪೆಯಲ್ಲಿಯೂ ತಂದೆ ಬಲಪಡಿಸಿ ತಂದೆ ಅವ್ರಿಗೆ ಆಶೀರ್ವದಿಸಪ್ಪ ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿದ್ದು ಈ ಕೂಟವನ್ನು ಸಹ ತಂದೆ ನಡೆಸ್ಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ವಿಮೋಚಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡ್ತೀನಿ, ನಮ್ಮ ಜೀವವುಳ್ಳ ಪರಲೋಕ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಬೆಳಗ್ಗೆಯಿಂದ ಈ ಒಂದು ಸಾಯಂಕಾಲದ ಹೊತ್ತುವರೆಗೆ ನಮಗೆ ದೇವರು ಕೊಟ್ಟಿರುವಂತ ಕುಟುಂಬದ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನಾವು ಪೂರೈಸಿ ಈ ದಿನದಲ್ಲಿ ಕೂಡ ನಮ್ಮ ಆತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ಬಲಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ದೇವರ ಹತ್ರ ನಾವು ಬಂದು ಆ ವಾಕ್ಯದಿಂದ ನಮ್ಮನ್ನ ದೃಢಪಡಿಸಿ ನಮ್ಮ ವಿಶ್ವಾಸ ನಂಬಿಕೆಯನ್ನ ಇನ್ನ ದೃಢಪಡಿಸ್ಕೊಳ್ಳೋದಕ್ಕೆ ದೇವರು ಈ ಒಂದು ಸುಂದರವಾದ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಆದಿ ಸಭೆಯಲ್ಲಿ ನಡೆದಂತ ಸುವಾರ್ತೆಯ ಕಾರ್ಯಗಳು, ಆ ಸುವಾರ್ತೆಯ ಕಾರ್ಯಗಳಲ್ಲಿ ಸಹೋದರ ಸಹೋದರಿಯರು ಯಾವ ರೀತಿ ಹಿಂಸೆ ಸಂಕಟಗಳು ಬಂದಾಗ ಕೂಡ ಕ್ರಿಸ್ತನಲ್ಲಿ ನೆಲೆಗೊಂಡು ಆ ಸಂಕಟಗಳನ್ನ ಎದುರಿಸಿ ದೇವರ ನಾಮಕ್ಕೆ ಮಹಿಮೆ ಆಗುವಂತೆ ಜೀವಿಸಿರುವ ವಿಷಯಗಳನ್ನ ನಾವು ಈ ದಿನದಲ್ಲಿ ಕೂಡ ಧ್ಯಾನ ಮಾಡ್ತಾ ಇದ್ದೀವಿ. ಸಭೆಯ ಕಡೆಯ ಒಂದು ಕಾಲದಲ್ಲಿ ಇರುವಂತ ನಮಗೆ ಆದಿ ಸಭೆಯಲ್ಲಿ ನಡೆದಂತ ಘಟನೆಗಳು ನಮಗೆ ಇನ್ನೂ ಪ್ರೇರಣೆಯನ್ನು, ಇನ್ನೂ ಪ್ರೋತ್ಸಾಹವನ್ನ, ಇನ್ನೂ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನ ಹೆಚ್ಚುಪಡಿಸೋದಕ್ಕೆ ದೇವರು ಈ ಒಂದು ಪಾಠಗಳನ್ನ ಮತ್ತೆ ಈ ಒಂದು ಸಂಗತಿಗಳನ್ನ ನಮಗೆ ಬರುವಂತ ಒಂದು ವಿಷಯವಾಗಿದೆ ಸಹೋದರ ಸಹೋದರರೇ. ಸೊ ಈ ದಿನದಲ್ಲೂ ಕೂಡ ದೇವರ ಕೃಪೆಯಿಂದ ಈ ಅಪೋಸ್ಟಲರ ಕಾರ್ಯಗಳನ್ನ ನಾವು ಸತತವಾಗಿ ನೋಡ್ಕೊ ಬರ್ತಾ ಇದ್ವಿ. ಕಳೆದ ವಾರದಲ್ಲಿ ನಾವು ನೋಡಿದಂತ ಒಂದಷ್ಟು ವಿಷಯವನ್ನ ರೀಕ್ಯಾಪ್ ಮಾಡಿಬಿಟ್ಟು ನಾವು ಮುಂದಿನ ಪಾಠಕ್ಕೆ ಹೋಗೋಣ. ಕಳೆದ ವಾರದಲ್ಲಿ ನಾವು ನೋಡಿದಾಗ ಹೇರೋದು ಅರಸನು ಯಾವ ರೀತಿ ಸತ್ತನು ಅಂತ ಕೂಡ ನಾವು ನೋಡಿದ್ವಿ. ಆತನು ಸತ್ತ ನಂತರ
ಯಾವ ರೀತಿ ಪೇತ್ರನಿಗೆ ಮರಣದ ಒಂದು ವಿಷಯವನ್ನ ವಿಧಿಸಿ ಅವ್ರನ್ನ ಹುಡುಕ್ತಾ ಇದ್ರೋ ಆ ಒಂದು ವಿಷಯ ಅಲ್ಲಿ ಇರುವಂತ ಸಮಯದಲ್ಲಿ ಹೇರೋದನು ಹೋದ ನಂತರ ಆ ಸೈನಿಕರು ಅಥವಾ ರೋಮಾಪುರಿಯ ಸೈನಿಕರು ಆತನನ್ನ ಹುಡುಕಿಲ್ಲ. ಆ ಒಂದು ಘಟನೆಯಿಂದ ಅವರು ಪಾರಾದ್ರು ಅಂತ ನೋಡಿದ್ವಿ. ಆದ ನಂತರ ಅಲ್ಲಿ ನಾವು ಅಪೊಸ್ತಲರು 12:24 ಓದುವಾಗ ದೇವರ ವಾಕ್ಯವು ಅಲ್ಲಿ ಬೆಳೆಯೋದಕ್ಕೆ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡಿದ್ವಿ ಸಹೋದರರೇ. ಯಾವ ರೀತಿ ಪೇತ್ರನು ಮತ್ತೆ ಅಲ್ಲಿ ಆತನ ಸುವಾರ್ತೆಯ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡಿದ್ವಿ. ಸೊ ಆ ರೀತಿಯಲ್ಲಿ ನಾವು ನೋಡಿದಾಗ ಸಹೋದರರೇ, ಈಗ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ, ಬರ್ನಬ ಮತ್ತೆ ಸೌಲನು ಯೆರೂಸಲೇಮಿಗೆ ಬಂದಿದ್ರು. ಆ ದುಡ್ಡನ್ನ ಸಂಗ್ರಹಿಸಿ ಆ ಒಂದು ಫ್ಯಾಮಿನ್ ಟೈಮಲ್ಲಿ ಅಲ್ವಾ, ಬಡಪ್ರೇತ ಒಂದು ಸಮಯದಲ್ಲಿ ಆ ದುಡ್ಡನ್ನ ಯೆರೂಸಲೇಮ್ ಸಹೋದರರಿಗೆ ಕೊಟ್ಟು ಅವರು ಮತ್ತೆ ಅಂತ್ಯೋಕ್ಯಕ್ಕೆ ಹಿಂತಿರುಗುವ ಒಂದು ವಿಷಯವನ್ನ ಕೂಡ ನೋಡಿದ್ವಿ ಸಹೋದರರೇ. ಸೊ ಅಂತ್ಯೋಕ್ಯದಲ್ಲಿ ಬರ್ನಬ ಮತ್ತೆ ಸೌಲನಿಗೆ ಒಂದು ವಿಶೇಷವಾದ ಒಂದು ಜವಾಬ್ದಾರಿಯನ್ನ ದೇವರು ಇಟ್ಟಿರ್ತಾರೆ. ಆ ಒಂದು ಜವಾಬ್ದಾರಿಯ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಸಭೆಗೆ ಆ ಜವಾಬ್ದಾರಿಯನ್ನ ದೇವರು ತಿಳಿಸುವಂತ ಒಂದು ಕಾರ್ಯವನ್ನ ಅಲ್ಲಿ ನಾವು ನೋಡ್ತೀವಿ. ಆ ಒಂದು ಸಮಯದಲ್ಲಿ ನಾವು ನೋಡಿದಾಗ ಅಂತ್ಯೋಕ್ಯ ಪಟ್ಟಣದಲ್ಲಿ ಅನೇಕ ಪ್ರವಾದಿಗಳು, ಆ ಪ್ರವಾದಿಗಳ ಹೆಸರನ್ನ ಕೂಡ ನಾವು ನೋಡಿದ್ವಿ ಸಹೋದರರೇ. ಸೊ ಆ ಆದಿ ಸಭೆಯಲ್ಲಿ ಆ ಒಂದು ಉನ್ನತವಾದ ಬೆಳವಣಿಗೆಯಲ್ಲಿ ದೇವರ ಪ್ರವಾದನೆ ಮಾಡುವಂತ ಪ್ರವಾದಿಗಳು ಆದಿ ಸಭೆಯಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇವರು ಸಹೋದರರೇ ಯಾವ ರೀತಿ ಅಲ್ಲಿ ಬರ್ನಬ ಮತ್ತೆ ಸೌಲನ ಒಂದು ಸುವಾರ್ತೆಯ ಕಾರ್ಯದಲ್ಲಿ ಸಭೆಯಾಗಿ ಇವರು ಅದಕ್ಕೆ ಅನುಮತಿ ನೀಡಿ ಅದಕ್ಕೆ ಅವ್ರನ್ನ ಆಶೀರ್ವಾದ ಮಾಡಿ ಅವ್ರನ್ನ ಆ ಪಯಣಕ್ಕೆ ಅಥವಾ ಆ ಒಂದು ಸುವಾರ್ತೆಯ ಪಯಣಕ್ಕೆ ಅವ್ರನ್ನ ಏರ್ಪಾಡು ಮಾಡ್ತಾರೆ. ಆ ಸುವಾರ್ತೆಯ ಒಂದು ಪಯಣಕ್ಕೆ ಬೇಕಾಗಿರುವಂತ ಹಣ ವಸತಿ ಮತ್ತೆ ಇನ್ನೂ ಅನೇಕ ವಸತಿಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಸಭೆ ಆ ಒಂದು ಕೆಲಸವನ್ನ ಅಥವಾ ಆ ಒಂದು ಜವಾಬ್ದಾರಿಯನ್ನ ತಗೊಂಡು ಅವ್ರನ್ನ ಆ ಸುವಾರ್ಥ ಕೆಲಸಕ್ಕೆ ಕಳಿಸಿದ್ದನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಅತಿ ಹೆಚ್ಚಾದ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ಅಲ್ಲಿ ಏನ್ ಮಾಡಿದ್ರಂತೆ, ಪ್ರಾರ್ಥನೆ ಮಾಡಿ ದೇವರ ಸಂಕಲ್ಪವು ಈ ರೀತಿಯಾಗಿ ಇದೆಯಾ ಅಂತ ಯೋಚನೆ ಮಾಡಿ ದೇವರ ಸಂಕಲ್ಪಕ್ಕೆ ಅವರು ಪ್ರಕಾರವಾಗಿ ಈ ಕೆಲಸವನ್ನ ಅವರು ಮುಂದೂಡೋದು ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಸೊ ಅದಾದಾಗ ಈಗ ಬರ್ನಬ ಮತ್ತೆ ಸೌಲನು ಈಗ ಅಂತ್ಯೋಕ್ಯ ಪಟ್ಟಣವನ್ನ ಬಿಟ್ಟು ಈಗ ಅವರ ಸುವಾರ್ತೆಯ ಕೆಲಸವನ್ನ ಬೇರೆ ಪ್ರಾಂತ್ಯಗಳಿಗೆ ಅವರು ಕೊಡೋದಿಕ್ಕೆ ಅವರು ತಯಾರಿಯಾದ್ರು. ಇಲ್ಲಿ ನಾವು ನೋಡಿದಾಗ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 4ನೇ ವಚನದಿಂದ ಈ ದಿನದಲ್ಲಿ ಈ ಪಾಠವನ್ನ ನಾವು ಮುಂದುವರಿಸೋಣ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 4 ಮತ್ತು 5 ವಚನಗಳನ್ನ ನಾವು ಓದೋದು ಕೇಳೋಣ. ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಲ್ಪಡವರಾಗಿ ಶಲ್ಯೋಕ್ಯಕ್ಕೆ ಬಂದರು. ಅಲ್ಲಿಂದ ಸಮುದ್ರದ ಪ್ರಯಾಣವಾಗಿ ದ್ವೀಪಕ್ಕೆ ಹೋದರು. ಸಲೋನಿಕೇಗೆ ಸೇರಿದಾಗ ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸಿದ್ದರು. ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈಗ ಅಂತ್ಯೋಕ್ಯ ಪಟ್ಟಣದಿಂದ ಅವರು ಅಲ್ಲಿ ಅವ್ರನ್ನ ಆಶೀರ್ವಾದ ಮಾಡಿ ಅಲ್ಲಿರುವಂತ ಸಹೋದರರುಗಳು
ಸಭೆಯಾಗಿ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ವಸತಿಗಳನ್ನ ಅವ್ರಿಗೆ ಮಾಡಿಕೊಡ್ತೀವಿ ಅನ್ನುವ ಜವಾಬ್ದಾರಿ ತಗೊಂಡು ಅವ್ರನ್ನ ಕಳಿಸ್ತಾರೆ. ಅದು ಮಾತ್ರವಲ್ಲ, ಅಲ್ಲಿ ಅವರ ಜೊತೆ ಒಬ್ಬ ಸೇವಕನನ್ನು ಅಥವಾ ಅವರಿಗೆ ಸೇವೆ ಮಾಡೋದಿಕ್ಕೆ ಯೋಹಾನನನ್ನ ಕಳಿಸಿದ್ರು ಅಂತ ನೋಡ್ಬೇಕಾದ್ರೆ, ಈ ಯೋಹಾನ ಯಾರು ಅಂತ ನೋಡ್ಬೇಕಾದ್ರೆ ಮಾರ್ಕನು ಅಂತ ಕೂಡ ನಾವು ನೋಡ್ಬೋದು ಅಲ್ವಾ, ಜಾನ್ ಮಾರ್ಕ್ ಅಂತ ಹೇಳ್ತಾರೆ. ಸೊ ಇದು ಯಾರು ಅಂತ ನೋಡ್ಬೇಕಾದ್ರೆ ಮಾರ್ಕನ ಸುವಾರ್ತೆಯನ್ನ ಬರೆದ ವ್ಯಕ್ತಿ. ಸೊ ಇವರು ತುಂಬಾ ಒಂದು ಯೌವನಸ್ಥನಾಗಿರೋದ್ರಿಂದ ಇವರಿಬ್ಬರಿಗೂ ಇವರ ಒಂದು ಪಯಣದಲ್ಲಿ ಬೇಕಾಗಿರುವಂತ ವಸತಿಗಳನ್ನ ಮಾಡ್ಕೊಡ್ತಾರೆ ಅಂತ ಹೇಳಿ ಮಾರ್ಕನಿಗೆ ಈ ಕೆಲಸವನ್ನ ಒಪ್ಪಿಸ್ತಾರೆ. ಮಾರ್ಕನು ಅವರ ಸಂಗಡ ಹೋಗೋದಿಕ್ಕೆ ಅವರು ಮುಂದೆ ಬರ್ತಾರೆ. ಸಹೋದರರೇ, ಒಂದು ಯೌವನಸ್ಥನಾಗಿ ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿ ಅಲ್ಲಿ ಹಿರಿಯರಿಗೆ ಅಥವಾ ಆ ಬೋಧಕರಿಗೆ ಸೇವೆ ಮಾಡೋದಿಕ್ಕೆ ಮುಂದೆ ಬಂದು ಅವರು ಆ ಒಂದು ಪಯಣಕ್ಕೆ ತಯಾರಾಗಿದ್ದನ್ನ ನಾವು ನೋಡ್ತೀವಿ. ಸಹೋದರರೇ, ಅಲ್ಲಿ ನೀವು ಈ ಒಂದು ಪಟ್ಟಣದ ಹೆಸರುಗಳನ್ನ ನೋಡಿದಾಗ ನಮ್ಗೆ ಊಹೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಅಂತ ನೋಡ್ಬೇಕಾದ್ರೆ, ನಮ್ಗೆ ಇರುವಂತ ಅನೇಕ ಸತ್ಯವೇದಗಳಲ್ಲಿ ಈ ಪೌಲನ 3 ಯಾತ್ರೆಗಳ ಬಗ್ಗೆ ಅಥವಾ ಪಯಣಗಳ ಬಗ್ಗೆ ಒಂದು ಏನಂದ್ರೆ ಒಂದು ಪಿಕ್ಚರ್ ಹಾಕಿರ್ತಾರೆ. ಎಲ್ಲಾ ಬೈಬಲಲ್ಲೂ ಆಲ್ಮೋಸ್ಟ್ ತುಂಬಾ ಬೈಬಲ್ಗಳಲ್ಲಿ ಇದು ಕಡೆಯ ಒಂದು ಲಾಸ್ಟ್ ಪೇಜ್ ಅಲ್ಲಿ ಈ ಒಂದು ಪೌಲನ 3 ಪಯಣಗಳು 3 ಮಿಷನ್ಸ್ ಅಂತ ಹೇಳಿ ಒಂದು ಮ್ಯಾಪ್ ಅನ್ನ ಹಾಕ್ತಾರೆ. ಆ ಮ್ಯಾಪ್ ಅನ್ನ ಒಂದು ವೇಳೆ ನೀವು ನೋಡೋದಾದ್ರೆ ಈ ಎಲ್ಲಾ ಪಟ್ಟಣಗಳನ್ನ ನಾವು ಕಂಡುಹಿಡಿಬಹುದು. ಮೊದಲನೇ ಪಯಣ ಎಲ್ಲೆಲ್ಲಿ ಹೋದ್ರು, ಎರಡನೆಯ ಪಯಣ ಎಲ್ಲೆಲ್ಲ ಹೋದ್ರು, ಮೂರನೆಯ ಪಯಣ ಎಲ್ಲಿ ಹೋದ್ರು ಅಂತ ಆ ಒಂದು ಮ್ಯಾಪ್ ಅಲ್ಲಿ, ಆ ನಕ್ಷೆಯಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಅದು ಒಂದು ವೇಳೆ ನಿಮ್ಗೆ ನೆಟ್ ಅಲ್ಲಿ ಕೂಡ ನೀವು ಏನ್ ಮಾಡ್ಬೋದು, ನೀವು ಬ್ರೌಸ್ ಮಾಡಿ ಚೆಕ್ ಮಾಡ್ಬೋದು. ಸೊ ಇದೆಲ್ಲ ಎಲ್ಲಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಸ್ರೇಲ್ ಪ್ರಾಂತ್ಯದ ಹತ್ರದಲ್ಲಿರುವಂತ ಏನ್ರಿ ಒಂದು ಸಮುದ್ರ, ಇದು ಯಾವುದು ಅಂದ್ರೆ ಮೆಡಿಟೇರಿಯನ್ ಸಿ ಅಂತ ಹೇಳ್ತಾರೆ. ಮೆಡಿಟೇರೇನಿಯನ್ ಸಿ ಅಲ್ಲಿನೇ ಈ ಒಂದು ದ್ವೀಪಗಳು, ಈ ಒಂದು ಪಟ್ಟಣಗಳು ಅದರ ಒಂದು ಸೀಶೋರ್ ಅಲ್ಲಿ ಇತ್ತು ಅಂತ ಕೂಡ ನಮ್ಗೆ ಮಾಹಿತಿ ಸಿಗತ್ತೆ ಆ ಒಂದು ನಕ್ಷೆಯನ್ನ ನೋಡಿದಾಗ. ಓಕೆನಾ? ಸೊ ಈ ಒಂದು ನಕ್ಷೆಯನ್ನ ನೋಡಿದಾಗ ನೀವು ಒಂದು ವೇಳೆ ನಾವು ಹೇಳುವಂತ ಈ ಪಟ್ಟಣಗಳನ್ನ ನೀವು ಗುರುತಿಸಿದಾಗ ಅದು ಎಲ್ಲೆಲ್ಲ ಆ ಪಟ್ಟಣಗಳಿಗೆ ಅವ್ರು ಹೋದ್ರು ಅಂತ ಒಂದು ಮಾಹಿತಿ ನಮಗೆ ಸಿಗುವಂತದ್ದಾಗಿದೆ. ಸೊ ಅಲ್ಲಿ ಪ್ರಾರಂಭದಲ್ಲಿ ನೋಡುವಾಗ ಸಹೋದರರೇ, ಅವರ ಪಯಣದ ಪ್ರಾರಂಭದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ದೇವರ ಆತ್ಮವು ಅವರನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ದೇವರ ಆಲೋಚನೆ, ದೇವರ ಒಂದು ಜ್ಞಾನ, ಇದೆಲ್ಲಾನು ಅದಕ್ಕೋಸ್ಕರ ಕಾದಿದ್ದು ಅದನ್ನ ಪಡ್ಕೊಂಡಿರೋ ನಂತರ ಅವರ ಪಯಣವನ್ನ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು. ಸಹೋದರರೇ, ಫಸ್ಟ್ ಅವರು ಆ ಒಂದು ಸಮುದ್ರ ತೀರದಲ್ಲಿ ಇರುವಂತ ಪಟ್ಟಣ ಯಾವುದು ಅಂತ ನೋಡ್ಬೇಕಾದ್ರೆ ಸೆಲೂಕಿಯಾ ಅಂತ ಬರ್ತದೆ. ಸೊ ಕನ್ನಡದಲ್ಲಿ ಬೇರೆ ಒಂದು ಪ್ರೊನೌನ್ಸಿಯೇಷನ್ ಇರ್ತದೆ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸೆಲೂಕಿಯಾ ಅಂತ ಬರ್ತದೆ. ಸೊ ಇಲ್ಲಿ ಒಂದಷ್ಟು ಕಾಲ ಅವರು ಇದ್ರು ಅಂತ ಬರ್ತದೆ. ಸೊ ಇದೇ ಫಸ್ಟ್ ಪಟ್ಟಣದಲ್ಲಿ ಸುವಾರ್ತೆಯನ್ನ ಸಾರಿರುವ ವಿಷಯ. ಆ ಪಟ್ಟಣದಲ್ಲಿ ಸುವಾರ್ತೆಯನ್ನ ಸಾರಿರುವ ವಿಷಯವಾಗಿ ಅತಿ ಹೆಚ್ಚಾದ ಮಾಹಿತಿ ನಮಗಿಲ್ಲ. ಅದಾದ ನಂತರ ಅವ್ರು ಎಲ್ಲಿ ಹೋಗ್ತಾರೆ ಅಂತ ನೋಡ್ಬೇಕಾದ್ರೆ ಸೈಪ್ರಸ್ ಅನ್ನುವ ಒಂದು ದ್ವೀಪಕ್ಕೆ ಹೋಗ್ತಾರೆ. ಈ ದ್ವೀಪ ಕೂಡ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಈ ಮೆಡಿಟರೇನಿಯನ್ ಸಮುದ್ರ ಇದೆಯಲ್ಲ, ಅದರ ಒಂದು ಮಧ್ಯದಲ್ಲಿ ಈ ಚಿಕ್ಕ ಚಿಕ್ಕ ದ್ವೀಪಗಳು ಇತ್ತಂತೆ. ಈಗಲೂ ಇದೆ ಇದು. ಈ ದ್ವೀಪಗಳಲ್ಲಿ ಇರುವಂತ ಒಂದು ದ್ವೀಪ ಯಾವುದು ಅಂತ ನೋಡ್ಬೇಕಾದ್ರೆ ಸೈಪ್ರಸ್ ದ್ವೀಪ ಅಂತ ಬರ್ತದೆ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಆ ಸೈಪ್ರಸ್ ದ್ವೀಪಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ದ್ವೀಪದಲ್ಲಿ ಇನ್ನೊಂದು ಒಂದು ಪಟ್ಟಣ, ಅದರ ಹೆಸರು ನೋಡ್ಬೇಕಾದ್ರೆ ಸಲಾಮಿಸ್ ಅಂತ ಬರ್ತದೆ. ಸಲಾಮಿಸ್ ಪಟ್ಟಣ, ರೈಟ್? ಸೊ ಈ ಸಲಾಮಿಸ್ ಪಟ್ಟಣದಲ್ಲಿ ಇವ್ರು ಸುವಾರ್ತೆಯನ್ನ ಸಾರಕ್ಕೆ ಹೋದಾಗ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಸಹೋದರರೇ. ಏನು ಅಂತ ನೋಡ್ಬೇಕಾದ್ರೆ
ಈಗ ಸೌಲನು ಮತ್ತೆ ಬರ್ನಬ ಸುವಾರ್ತೆಯನ್ನ ಸಾರೋದಕ್ಕೆ ಎಲ್ಲಿ ಅವರು ಪ್ರಾಮುಖ್ಯವನ್ನ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಯಹೂದ್ಯರಿಗೆ ಮೊದಲನೆಯದಾದ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟರು. ಅವ್ರು ಯಾವುದೇ ಸ್ಥಳಕ್ಕೆ ಹೋದ್ರು ಕೂಡ ಅಲ್ಲಿ ಯಹೂದ್ಯರು ಸೇರುವಂತ ಏನ್ರಿ ಆ ಒಂದು ಆಲಯ ಅಥವಾ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸಿನೆಗಾಗ್ಸ್ ಅಂತ ಹೇಳ್ತಾರೆ. ಈ ಆಲಯಗಳು ಇದೆಯಾ ಅಂತ ಏನ್ ಮಾಡೋರಂತೆ ಹುಡುಕಿ ಆ ಆಲಯಗಳಲ್ಲಿ ಯಾವಾಗ ಸಬ್ಬಾತ್ ದಿಸದಲ್ಲಿ ಸೇರುವಂತ ಯಹೂದ್ಯರ ಮಧ್ಯದಲ್ಲಿ ಇವರು ಕೂಡ ಹೋಗಿ ಸೇರಿ ಅಲ್ಲಿ ಒಂದು ಅವಕಾಶಕ್ಕೋಸ್ಕರ ಕಾಯುವ ಒಂದು ವಿಷಯವನ್ನ ಮಾಡ್ತಾ ಇದ್ರಂತೆ. ಸೊ ಇದು ಈ ಒಂದು ಪಾಠದಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ. ಯಾಕಂದ್ರೆ ಆಗ ಯಹೂದ್ಯರಿಗೆ ಮಾತ್ರ ಆ ಒಂದು ಸತ್ಯದ ಒಂದು ಅರಿವು ಅಥವಾ ದೇವರ ಯೋಜನೆಯ ಬಗ್ಗೆ ಅವರಿಗೆ ಮೊಟ್ಟ ಮೊದಲನೆಯದಾಗಿ ದೇವರು ತಿಳಿಸಬೇಕು ಅಂತ ಅಲ್ಲಿ ಇದ್ದಂತ ಬರ್ನಬ ಮತ್ತೆ ಸೌಲನಿಗೆ ಈ ವಿಷಯಗಳನ್ನ ದೇವರು ಅವರ ಆತ್ಮದಿಂದ ಅವರಿಗೆ ಆ ಜ್ಞಾನವನ್ನ ಕೊಟ್ಟಿರೋದ್ರಿಂದ ಅವರು ನಾವು ನೋಡುವಾಗ ಅವರು ಹೋಗಿದ ಕಡೆ ಎಲ್ಲಾನು ಏನ್ರಿ ಅನ್ಯ ಜನರ ಜೊತೆ ಅವರು ಮಾತಾಡೋದು ತುಂಬಾ ಕಡಿಮೆ ಇತ್ತು. ಆದ್ರೆ ಫಸ್ಟ್ ಯಾವುದೇ ಒಂದು ಪಟ್ಟಣಕ್ಕೆ ಹೋದ್ರು ಕೂಡ ಅಲ್ಲಿ ಯಹೂದ್ಯರು ಕೂಡುವಂತ ಆ ಒಂದು ಸಭಾಂಗಣ ಇದೆಯಾ ಅಂತ ಅವ್ರು ಹುಡುಕೋರಂತೆ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಲಾಮಿಸ್ ಅಲ್ಲುವ ಆ ಸೈಪ್ರಸ್ ದ್ವೀಪದಲ್ಲಿದ್ದ ಇನ್ನೊಂದು ಚಿಕ್ಕ ಒಂದು ಪುಟ್ಟ ಗ್ರಾಮ ಯಾವುದು ಅಂದ್ರೆ ಅಲ್ಲಿ ಸಲಾಮೈಸ್ ಅನ್ನೋದು. ಸೊ ಇಲ್ಲಿ ಸಹೋದರರೇ ಬರ್ನಬ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ದೇವರ ವಾಕ್ಯವನ್ನ ಅಲ್ಲಿ ಸಾರುವಂತದ್ದಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಈ ದೇವರ ವಾಕ್ಯವನ್ನ ಸಾರುವಂತದ್ದು ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಏನು ವಿಷಯಗಳನ್ನ ಅಲ್ಲಿರುವಂತ ಯಹೂದ್ಯರಿಗೆ ತಿಳಿಸಿದ್ರು ಅಂದ್ರೆ ನೀವು ಯಾರನ್ನ ಶಿಲುಬೆಗೆ ಹಾಕಿದಿರೋ ಅವರೇ ನಿಮ್ಮ ಮೆಸಾಯ ಅಂತ ಮೊಟ್ಟ ಮೊದಲನೆಯದಾಗಿ ಇದನ್ನ ತಿಳಿಸಿದ್ರು ಅಂತ ಕೂಡ ನಾವು ನೋಡ್ಬೋದು. ಅವ್ರು ಹೋಗಿದ ಕಡೆ ಎಲ್ಲ ಯಹೂದ್ಯರ ಮಧ್ಯದಲ್ಲಿ ಅವರು ಸುವಾರ್ತೆಯನ್ನ ಸಾರುವಾಗ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಂದ್ರೆ ಯಾವ ಮೆಸ್ಸಯನನ್ನ ನೀವು ಕಾಯ್ತಾ ಇದ್ರೋ ಆ ಮೆಸ್ಸಯ ಬಂದು ಅವರು ಈ ಲೋಕದಲ್ಲಿ ಬದುಕಿದಾಗ ನೀವು ಅವರನ್ನ ಏನ್ರಿ ಶಿಲುಬೆಗೆ ಹಾಕಿರುವ ಒಂದು ತಪ್ಪನ್ನ ಮಾಡಿದೀರಾ. ಆದರೆ ದೇವರ ಮಗನಾಗಿರುವ ಮೆಸ್ಸಯ ಆತನೇ ಅನ್ನುವ ಒಂದು ಸುವಾರ್ತೆಯನ್ನ ಮೊಟ್ಟ ಮೊದಲನೆಯದಾಗಿ ಯಹೂದ್ಯರ ಮಧ್ಯದಲ್ಲಿ ಈ ವಿಷಯಗಳನ್ನ ತಿಳಿಸುವಂತದ್ದಾಗಿತ್ತು ಸಹೋದರರೇ. ಸೊ ಆ ಒಂದು ಬೋಧನೆಗಳನ್ನ ಮಾಡಿದಾಗ ಅನೇಕರು ಯಥಾರ್ಥ ಹೃದಯದಿಂದ ಅವರ ಒಂದು ತಪ್ಪುಗಳನ್ನ ಒಪ್ಕೊಂಡು ಇರೋದು ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಈಗ 2 ಪಟ್ಟಣ ನೋಡಿದ್ವಿ. ಒಂದು ಸೆಲಿಕಿಯಾ ಅನ್ನುವ ಒಂದು ಪಟ್ಟಣ, ಅದಾದ ನಂತರ ಸೈಪ್ರಸ್ ದ್ವೀಪಕ್ಕೆ ಬರ್ತಾರೆ. ಅಲ್ಲಿ ಸಲಾಮಿಸ್ ಅನ್ನುವ ಒಂದು ಜಾಗದಲ್ಲಿ ಅವರು ಏನ್ರಿ ಆ ಒಂದು ಸಭಾಂಗಣ ಅಥವಾ ಆ ಒಂದು ಸಿನಗಾಗ್ನ ಹುಡುಕಿ ಅಲ್ಲಿ ಏನ್ ಮಾಡ್ತಾ ಇದ್ರಂತೆ, ಅಲ್ಲಿ ಅವರು ಸೇವೆ ಮಾಡ್ತಾ ಇದ್ರು, ಅಲ್ಲಿ ಸುವಾರ್ತೆಯನ್ನ ಸಾರ್ತಾ ಇದ್ರು ಅಂತ ನೋಡಿ. ಸೊ ಈ ಯೋಹಾನ ಮಾರ್ಕ್, ಜಾನ್ ಮಾರ್ಕ್ ಅಲ್ವಾ, ಈ ಮಾರ್ಕನು ಏನಕ್ಕೋಸ್ಕರ ಯಾವ ಒಂದು ಇನ್ಫ್ಲೂಯೆನ್ಸು ಅಲ್ಲ ಯಾರ ಒಂದು ಪ್ರೇರಣೆಯಿಂದ ಇವ್ರನ್ನ ಹಿಂಬಾಲಿಸೋದಿಕ್ಕೆ ಈ ಕಠಿಣವಾದ ಪಯಣಕ್ಕೆ ಈತನು ಪ್ರಾರಂಭ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ನಮಗೆ ಹಿಸ್ಟ್ರಿ ಏನಂತ ರೆಕಾರ್ಡ್ ಮಾಡ್ತದೆ ಅಂತ ನೋಡ್ಬೇಕಾದ್ರೆ ಈ ಯೋಹಾನನು ಅಥವಾ ಮಾರ್ಕನ ಒಂದು ಏನ್ರಿ ಮಾವ ಯಾರು ಅಂತ ನೋಡ್ಬೇಕಾದ್ರೆ ಬರ್ನಬ ಅಂತ ಹೇಳ್ತಾರೆ. ಸೊ ಬರ್ನಬ ಮಾರ್ಕನ ಮಾವನಾಗಿದ್ರು ಅಂತ ಕೂಡ ಅಲ್ಲಿ ಬರೀತಾರೆ ಸಹೋದರರೇ. ಸೊ ಅದರಿಂದ ಆ ಒಂದು ವಿಷಯದಲ್ಲಿ ಪ್ರೇರಣೆ ಆಗಿ ಅವರು ಇವರಿಬ್ಬರ ಜೊತೆ ಬರೋದಿಕ್ಕೆ ಅವ್ರೇನ್ ಮಾಡ್ತಾರಂತೆ ಅಲ್ಲಿ ಡಿಸೈಡ್ ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಈ ರೀತಿಯ ವಿಚಾರ. ಸೊ ಈಗ ಆ ಒಂದು ಸೈಪ್ರಸ್ ದ್ವೀಪದಲ್ಲಿ ಮೊಟ್ಟ ಮೊದಲನೆಯ ಒಂದು ಪಟ್ಟಣ ನೋಡಿದಾಗ ಸಾಲಮಿಸ್ ಅಂತ ಬಂತಲ್ಲ, ಅದೇ ಸೈಪ್ರಸ್ ದ್ವೀಪದಲ್ಲಿ ಇನ್ನೊಂದು ಪಟ್ಟಣಕ್ಕೆ ಅವರು ಹೋಗ್ತಾರೆ. ಆ ಪಟ್ಟಣದ ಬಗ್ಗೆ 13ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದ್ಬೋದು. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 6ನೇ ವಚನ.
ಅವರು ದ್ವೀಪದಲ್ಲೆಲ್ಲ ಸಂಚಾರ ಮಾಡಿ ಪೊಪ್ಪಸ್ ಎಂಬ ಊರಿನ ತನಕ ಬಂದು ಅಲ್ಲಿ ಸುಳ್ಳು ಪ್ರವಾದಿ ಮತ್ತಾದಿ ಆಗಿದ್ದ ಬಾರ್ ಯೇಸು ಎಂಬ ಒಬ್ಬ ಯಹೂದ್ಯ ಮನುಷ್ಯನನ್ನು ಕಂಡರು. ಓಕೆ ರೀ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಈಗ ಅದೇ ಸೈಪ್ರಸ್ ದ್ವೀಪದಲ್ಲಿ ನೀವು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಸೈಪ್ರಸ್ ದ್ವೀಪ ಅನ್ನೋದು ಎಷ್ಟು ಚಿಕ್ಕ ಚಿಕ್ಕ ದ್ವೀಪಗಳು ಅದರಲ್ಲಿ ಅಡಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಸೈಪ್ರಸ್ ದ್ವೀಪದಲ್ಲಿ ಎರಡನೇ ಒಂದು ಪಟ್ಟಣ ಅಲ್ಲೇ ಸುತ್ತಮುತ್ತ ಯಾವುದು ಅಂದ್ರೆ ಪಾಫೋಸ್ ಅನ್ನುವ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ಇವರು ಬಂದಾಗ ಸುವಾರ್ತೆಯನ್ನ ಸಾರೋದಿಕ್ಕೆ ಇವರು ಏನ್ರಿ ಆ ಒಂದು ಪಟ್ಟಣಕ್ಕೆ ಬಂದಾಗ ಅಲ್ಲಿ ಒಬ್ಬ ಯಹೂದ್ಯನಿದ್ದ. ಈ ಯಹೂದ್ಯನು ಒಂದು ಸುಳ್ಳು ಪ್ರವಾದಿಯಾಗಿದ್ದ. ಇವನ ಹೆಸರು ಬಾರ್ ಜೀಸಸ್ ಅಂತ, ಬಾರ್ ಏಸು ಅಂತ ಇತ್ತಲ್ಲ. ಸೊ ಇದರ ಅರ್ಥ ಏನಂತ ನೋಡ್ಬೇಕಾದ್ರೆ ಏನ್ರಿ ಯೇಸುವಿನ ಮಗ ಅಂತ ಬಂತು. ಸೊ ಹಂಗಾದ್ರೆ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಈ ಯೇಸು ಅನ್ನುವ ಒಂದು ಹೆಸರು ಸುಮಾರು ಕಡೆ ಅಲ್ಲಿ ಏನಾಗಿತ್ತು ಇದ್ದಿದ್ದನ್ನ ನಾವು ನೋಡ್ತೀವಿ. ಸೊ ಆ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಈತನು ಒಬ್ಬ ರಾಜನು ಅಥವಾ ಒಬ್ಬ ದೊಡ್ಡ ವ್ಯಕ್ತಿಗೆ ಒಂದು ಅಸಿಸ್ಟೆಂಟ್ ಆಗಿದ್ದ ಈ ಅಪ್ಪ. ಯಾರು? ಈ ಯಹೂದ್ಯನು, ಸುಳ್ಳು ಪ್ರವಾದಿ ಹೇಳುವಂತ ಒಂದು ವ್ಯಕ್ತಿ. ಸೊ ಇವರ ಒಂದು ಮಧ್ಯದಲ್ಲಿ ಪೌಲನು ಮತ್ತೆ ಬರ್ನಬ ಬರುವಾಗ ಸಹೋದರರೇ, ಆ ಒಂದು ಯಹೂದ್ಯನ ಒಂದು ಸುಳ್ಳು ಪ್ರವಾದಿಯ ಯಜಮಾನನಾಗಿರುವ ಸಹೋದರರೇ, ಅಲ್ಲಿ ಯಜಮಾನನು ಈ ಒಂದು ಯಹೂದ್ಯರಿಂದ ಅಥವಾ ಬರ್ನಬ ಮತ್ತೆ ಸೌಲು ಮಾತನಾಡುವ ಸುವಾರ್ತೆಯನ್ನ ಕೇಳೋದಿಕ್ಕೆ ಅವ್ರಿಗೆ ತುಂಬಾ ಇಷ್ಟ ಇತ್ತು. ಅವ್ರಿಗೆ ತುಂಬಾನೇ ಒಂದು ಆಸಕ್ತಿ ತೋರಿಸಿದ್ರು. ಆದ್ರೆ ಈ ಒಂದು ಯಹೂದ್ಯ ಪ್ರವಾದಿ, ಸುಳ್ಳು ಪ್ರವಾದಿ, ಅವ್ರನ್ನ ಅದು ಕೇಳದೆ ಇರಂಗೆ ಅವನು ಅನೇಕ ಒಂದು ವಿಷಯಗಳನ್ನ, ಉಪಾಯಗಳನ್ನ ಮಾಡೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅದನ್ನ ನೀವು 7ನೇ ವಚನದಲ್ಲಿ ಓದ್ಬೋದು. 13ನೇ ಅಧ್ಯಾಯ 7ನೇ ವಚನ. ಅವನು ಬುದ್ಧಿವಂತನಾಗಿದ್ದ. ಸಯಗ್ ಎಂಬ ಪೌಲನೆಂಬ ಅಧಿಪತಿಯು ಹತ್ತಿರದಲ್ಲಿದ್ದನು. ಆ ಅಧಿಪತಿಯು ಬಾರ್ನಬ ಸೌಲರನ್ನು ತನ್ನ ಬಳಿಗೆ ಕರೆಸಿ, ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಪೇಕ್ಷೆ ಇದೆ ಅದೇ ಎಂದು ಹೇಳಿದ್ದನು. ಸರಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಒಂದು ಪಪೋಸ್ ಅನ್ನುವ ಒಂದು ಸೈಪ್ರಸ್ ದ್ವೀಪಕ್ಕೆ ಬಂದಾಗ ಈ ಒಂದು ದ್ವೀಪದಲ್ಲಿ, ಈ ಒಂದು ಚಿಕ್ಕ ಒಂದು ದ್ವೀಪದಲ್ಲಿ ಸಹೋದರರೇ, ಈ ಒಂದು ವ್ಯಕ್ತಿಯನ್ನ ನಾವು ನೋಡ್ತೀವಿ. ಈ ವ್ಯಕ್ತಿಯಲ್ಲಿ, ಈ ಒಂದು ಪಟ್ಟಣದಲ್ಲಿ ಏನಾಗ್ತದೆ ಅಂತ ನೋಡ್ಬೇಕಾದ್ರೆ, ಒಂದು ಅಧಿಪತಿ ಇದ್ದ. ಅವನ ಹೆಸರು ಬರೀತಾರೆ ಅಲ್ವಾ, ಸೆರ್ಗಿಯಸ್ ಪೌಲಸ್ ಅಂತ ಬರೀತಾರೆ. ಈ ಸೆರ್ಗಿಯಸ್ ಪೌಲಸ್ ಬಂದು ಒಂದು ಒಳ್ಳೆಯ ವ್ಯಕ್ತಿಯಾಗಿದ್ದ. ಯಥಾರ್ಥ ಹೃದಯದಲ್ಲಿ ದೇವರ ಸಂಕಲ್ಪವನ್ನ, ದೇವರ ಒಂದು ಸಾಕ್ಷಿಯನ್ನ ಕೇಳೋದಿಕ್ಕೆ ಇವನು ಯಾವಾಗ್ಲೂ ಸಿದ್ಧವಾಗಿದ್ದ. ಸೊ ಅದರಿಂದ ಈ ಬರ್ನಬ ಮತ್ತೆ ಸೌಲನು ಯಾವಾಗ ಈ ಒಂದು ಪಪೋಸ್ ಅನ್ನುವ ಒಂದು ದ್ವೀಪಕ್ಕೆ ಬಂದ್ರೋ ಆವಾಗ ಆ ವ್ಯಕ್ತಿಯ ಆಸಕ್ತಿ ತುಂಬಾ ಅತಿ ಹೆಚ್ಚಾಗಿತ್ತು. ಆದರೆ ಈ ಒಂದು ವಿಷಯವನ್ನ ನೋಡುವಾಗ ಸಹೋದರರೇ, ಅಲ್ಲಿ ಹೇಳ್ತಾರೆ, ದೇವರ ವಾಕ್ಯವನ್ನ ಕೇಳೋದಿಕ್ಕೆ ಅವ್ರಿಗೆ ತುಂಬಾನೇ ಒಂದು ಆಸಕ್ತಿ ಇತ್ತು ಅಂತ ಹೇಳ್ತಾರೆ. ಸಹೋದರರೇ, ಈ ಒಂದು ವಿಷಯವನ್ನ ನೋಡುವಾಗ ಅಲ್ಲಿ ಬರ್ನಬ ಮತ್ತೆ ಸೌಲನು ಬಂದಿರುವ ಉದ್ದೇಶವನ್ನ ಇಲ್ಲಿ ಏನಾಗಿತ್ತು, ಆಲ್ರೆಡಿ ಈ ಒಂದು ವ್ಯಕ್ತಿಗೆ ಅದರ ಬಗ್ಗೆ ಮಾಹಿತಿ ಇತ್ತು ಅಲ್ವಾ. ಸೊ ಈ ಒಂದು ಸೈಪ್ರಸ್ ದ್ವೀಪಕ್ಕೆ ಈ ರೀತಿ ಇಬ್ರು ವ್ಯಕ್ತಿಗಳು ಬಂದಿದ್ದಾರೆ. ಇವರು ದೇವರ ಬಗ್ಗೆ ಅನೇಕ ವಿಷಯಗಳನ್ನ ಮಾತಾಡ್ತಾರೆ ಅಂತ ಅನೇಕ ಸುದ್ದಿಗಳನ್ನ ಕೇಳಿರ್ತಾನೆ. ಯಾವಾಗ
ಇವನು ಈತನ ಒಂದು ದ್ವೀಪಕ್ಕೆ ಬಂದಿದ್ದಾರೆ ಅಂತ ಅನ್ನುವಾಗ ಬೇರೆ ಒಬ್ಬರ ಕಡೆಯಿಂದ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕಿಂತ ಇವರಿಂದಾನೇ ನಾನು ಮಾಹಿತಿಯನ್ನ ಪಡ್ಕೋತೀನಿ ಅಂತ ಹೇಳಿ ಅವ್ರನ್ನ ಸ್ವೀಕಾರ ಮಾಡೋದು ಅಥವಾ ಅವ್ರನ್ನ ಆಹ್ವಾನ ಮಾಡುವಂತ ಒಂದು ವಿಷಯವನ್ನ ಮಾಡೋದಿಕ್ಕೆ ಅವನು ಕಾಯ್ತಾ ಇರ್ತಾನೆ ಸಹೋದರರೇ. ಆದ್ರೆ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ 18ನೇ ವಚನವನ್ನ 13ನೇ ಅಧ್ಯಾಯ 8ನೇ ವಚನವನ್ನ ಓದೋಣ. 13:8. ಆ ಮಂತ್ರವಾದಿಯಾದ ಎಲಾಮನು ಅವರಿಗೆ ಎದುರು ನಿಂತು ಅಧಿಪತಿಯೇ, ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದ್ದನು. ಎಲಾಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಸರಿ. ಸೊ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರರೇ, ನಾವು ಪ್ರಾರಂಭದಲ್ಲಿ 7ನೇ ವಚನದಲ್ಲಿ ನೋಡುವಾಗ 7ನೇ ವಚನದಲ್ಲಿ ಅಲ್ಲ 6ನೇ ವಚನದಲ್ಲಿ ನೋಡುವಾಗ ಒಂದು ಪ್ರವಾದಿ, ಸುಳ್ಳು ಪ್ರವಾದಿಯ ಬಗ್ಗೆ ಮಾತಾಡ್ತಾರೆ. ಅವನು ಯಹೂದ್ಯನು ಅಂತ ನಮಗೆ ತಿಳಿಸ್ತಾರೆ, ಅವನ ಹೆಸರನ್ನು ಕೂಡ ತಿಳಿಸ್ತಾರೆ. ಆದ್ರೆ ಈ 8ನೇ ವಚನಕ್ಕೆ ಬಂದಾಗ ಅದೇ ವ್ಯಕ್ತಿಯನ್ನ ಬೇರೆ ಒಂದು ಹೆಸರಲ್ಲಿ ಅಲ್ಲಿ ಕರೆಯುವಂತ ವಿಷಯವನ್ನ ನೋಡ್ತೀವಿ. ಎಲ್ಯಾಯ್ ಮಾಸ್ ನುವ ಒಬ್ಬ ಮಂತ್ರವಾದಿ ಅಂತ ಹೇಳ್ತಾರೆ. ಇದು ಕೂಡ ನಾವು 6ನೇ ವಚನದಲ್ಲಿ ಏನ್ ವ್ಯಕ್ತಿಯನ್ನ ನೋಡಿದ್ವೋ ಅದೇ ವ್ಯಕ್ತಿನೇ 8ನೇ ವಚನದಲ್ಲಿ ಆತನು ಒಬ್ಬ ಮಂತ್ರವಾದಿ ಅಂತ ಕೂಡ ನಮ್ಗೆ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಇವನು ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಇದ್ದಂತ ಬರ್ನಬ ಮತ್ತೆ ಸೌಲನ ಸುವಾರ್ತೆಯ ವಿಷಯಗಳು, ದೇವರ ವಿಷಯಗಳ ಬಗ್ಗೆ ಅವರಿಗೆ ಅವನ ಯಜಮಾನನಾಗಿರುವ ಆ ಒಂದು ಸೆರಿಗಸ್ ಪೌಲಸ್ಗೆ ತಲುಪಬಾರದು ಅನ್ನುವ ಒಂದು ಕೆಲಸವನ್ನ ಈತನು ಮಾಡ್ತಾ ಇದ್ದ ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಏನಕ್ಕೋಸ್ಕರ ಇದನ್ನ ತಡೆಗಟ್ಟಿದ? ಏನಕ್ಕೋಸ್ಕರ ಈ ಬರ್ನಬ ಮತ್ತೆ ಸೌಲರು ಯಹೂದ್ಯರಾಗೇ ಇದ್ದಾರೆ. ಈ ಯಹೂದ್ಯರು ಬಂದಿರುವಂತ ಒಂದು ಉದ್ದೇಶದಲ್ಲಿ ಅವರು ಹೇಳುವಂತ ಮಾತು ದೇವರ ಸಂಕಲ್ಪದ ಪ್ರಕಾರ ಇದೆ ಅಂತ ಆತನಿಗೆ ಒಂದಷ್ಟು ವಿಷಯಗಳು ಅರ್ಥ ಆಗಿದ್ರು ಕೂಡ ಈ ಒಂದು ಮಾತನ್ನ ಕೇಳಿ ಅವರ ಯಜಮಾನನು ಈ ಒಂದು ನಂಬಿಕೆ ವಿಶ್ವಾಸಕ್ಕೆ ಒಳಗಾಗ್ಬಿಡ್ತಾರ ಅನ್ನುವ ಒಂದು ಭಯ ಆತನಲ್ಲಿತ್ತು ಅಂತ ಕೂಡ ನಾವು ನೋಡ್ಬೇಕು. ಅದಕ್ಕೋಸ್ಕರನೇ ಇವರು ಇಬ್ರು ಹೇಳುವಂತ ಸುವಾರ್ತೆಯ ವಿಷಯಗಳಲ್ಲಿ ಅವನು ಅತಿ ಹೆಚ್ಚಾಗಿ ಆತನ ಯಜಮಾನನಿಗೆ ಮಾಹಿತಿಗಳನ್ನ ಸಿಗಬಾರದು ಅಂತೇಳಿ ಅವರು ತಡೆ ಹಾಕಿದ್ರು ಅಂತ ಕೂಡ ನೋಡ್ತೀವಿ. ಯಾಕಂದ್ರೆ ಈ ಒಂದು ಸುವಾರ್ತೆ ಆ ಒಂದು ಮಂತ್ರವಾದಿ ಕೇಳಿದಾಗ, ಮೆಸ್ಸಾಯನ ಬಗ್ಗೆ ಮಂತ್ರವಾದಿ ಕೇಳಿದಾಗ, ಮೆಸ್ಸಾಯ ಬಂದಂತ ಉದ್ದೇಶವನ್ನ ಕೇಳಿದಾಗ, ಮೆಸ್ಸಾಯ ಬಂದ ಉದ್ದೇಶದಲ್ಲಿ ಯಹೂದ್ಯರಿಗೆ ಇನ್ನೂ ಒಂದಷ್ಟು ಕಾಲ ಸಮಯ ದೇವರು ಅವರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಅದಾದ ನಂತರ ಹೊಸ ಒಂದು ಒಡன்பಡಿಕೆಯಲ್ಲಿ ಅವ್ರನ್ನ ದೇವರು ಮತ್ತೆ ಅವರ ಬಳಿಗೆ ಕರ್ಕೋತಾರೆ ಅನ್ನುವ ಒಂದು ವಿಷಯಗಳು ಅವರಿಗೆ ಗೊತ್ತಿದ್ರು ಕೂಡ ಅವನಿಗೆ ಗೊತ್ತಿರೋದ್ರಿಂದ ಇದೆಲ್ಲಾನು ದೇವರ ಸಂಕಲ್ಪವೇ ಅಂತ ಆತನಿಗೆ ಗೊತ್ತು, ಇದೆಲ್ಲಾನು ದೇವರ ಚಿತ್ತ ಅಂತಾನೆ ಅವನಿಗೆ ಗೊತ್ತಿತ್ತು. ಆದ್ರೆ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಆತನ ಒಂದು ಹೆಸರು, ಆತನ ಒಂದು ಪ್ರಬಲತೆ ಅಲ್ಲಿ ಕಳ್ಕೋಬಾರ್ದು ಅಂತ ಒಂದೇ ಉದ್ದೇಶದಿಂದ ಈ ಒಂದು ಸುವಾರ್ತೆಯನ್ನ ಅವರ ಯಜಮಾನನು ಅದನ್ನ ಪಡ್ಕೊಳ್ಳೋದಕ್ಕೆ ಈ ವ್ಯಕ್ತಿ ಅಡ್ಡಿಯಾಗಿದ್ದ ಅಂತ ನೋಡ್ತೀವಿ. ಸೊ ಅವನು ಎಷ್ಟು ದಿನ ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದ, ಯಾವ ಕುತಂತ್ರಗಳನ್ನ ಮಾಡ್ತಾ ಇದ್ದ, ಯಾವ ರೀತಿಯಲ್ಲಿ ಈ ಸುವಾರ್ತೆ ಆ ಯಜಮಾನನಿಗೆ ಸಿಗದೆ ಇರುವಂತ ಒಂದು ಪರಿಸ್ಥಿತಿಯನ್ನ ಉಂಟು ಮಾಡ್ದ, ಇದೆಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಕೂಡ ಒಂದಷ್ಟು ಕಾಲ ಸಮಯ ಈ ಒಂದು ವಿಷಯವನ್ನ ಆತನು ಮಾಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಇರುವಾಗ ಸಹೋದರರೇ ತುಂಬಾ ಮುಖ್ಯವಾಗಿ ಏನಂತ ನೋಡ್ತೀವಿ ಅಂದ್ರೆ ಯಾವ ವ್ಯಕ್ತಿಗೆ ಈ ಒಂದು ಸುವಾರ್ತೆಯನ್ನ ಕೇಳುವ ಆಸಕ್ತಿ ಇತ್ತೋ ಆ ವ್ಯಕ್ತಿಯನ್ನ ಈಗ ಆ ಒಂದು ಮಂತ್ರವಾದಿ ಅದನ್ನ ತಡಿತಾನೆ. ಯಾಕೆ ಅಂದ್ರೆ ಅವನಿಗೆ ಕೊಡುವಂತ ಸಲಹೆಗಳು, ಅವನಿಗೆ ಕೊಡುವಂತ ಸವಲತ್ತುಗಳು, ಅವನಿಗೆ ಕೊಡುವಂತ ಗೌರವ ಇದೆಲ್ಲಾನು ಆತನು ಕಳ್ಕೋಬಿಡ್ತಾನೆ ಅಂತ ಹೇಳಿ ಭಯದಿಂದ ಅವನು
ಯಜಮಾನನ ವಿಷಯದಲ್ಲಿ ಅವನಿಗೆ ಯಾವುದೇ ಕಾರ್ಯಗಳನ್ನ ಹೇಳೋದಿಕ್ಕೆ ಇಲ್ಲಿ ಸೌಲನನ್ನ ಮತ್ತೆ ಬರ್ನಬಾನ ಅವರು ತಡೆ ಆಗ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಇದ್ದಾಗ ಈಗ ಸಹೋದರರೇ ಈ ಒಂದು ವಿಷಯಗಳನ್ನ ನೋಡಿದಾಗ ಸೌಲನಿಗೆ ತುಂಬಾನೇ ಕೋಪ ಬರುವಂತ ವಿಷಯ. ಯಾಕೆ ಅಂದ್ರೆ ಯಾವ ವ್ಯಕ್ತಿಗೆ ಸತ್ಯವನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಇದೆಯೋ ಆ ವ್ಯಕ್ತಿಗೆ ಸತ್ಯವನ್ನ ತಡೆ ಹಾಕೋದಿಕ್ಕೆ ಇಂಥ ಒಂದು ಒಬ್ಬ ವ್ಯಕ್ತಿ ಇದಾನಲ್ಲ, ಒಬ್ಬ ಮಂತ್ರವಾದಿ ಇದಾನಲ್ಲ ಅಂತೇಳಿ ಆ ಮಂತ್ರವಾದಿಗೆ ಈಗ ಸೌಲನ ಒಂದು ವಿಚಾರ ಹೇಳುವಂತದ್ದಾಗಿದೆ ಸಹೋದರರೇ. ಎಷ್ಟು ದಿನ ಅಂತ ಕಾಯ್ಬೇಕು? ಸೌಲನಿಗೆ ಬರ್ನಬಾಗೆ ಗೊತ್ತು, ಅವರ ಯಜಮಾನನಾಗಿರುವ ಪೌಲಸ್ ಅನ್ನುವ ವ್ಯಕ್ತಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕೆ ಅಂದ್ರೆ ಈ ಸುವಾರ್ತೆಯನ್ನ ಕೇಳಬೇಕು. ಬರ್ನಬಾ ಮತ್ತೆ ಸೌಲನು ಯಹೂದ್ಯರಾಗಿರೋದ್ರಿಂದ ಈ ಯಹೂದ್ಯರ ದೇವರ ಬಗ್ಗೆ ನಾನು ಇನ್ನೂ ಕೇಳಬೇಕು. ಇವರು ಯಾವ ಮೆಸ್ಸಯ ಬಗ್ಗೆ ಹೇಳ್ತಾ ಇದ್ದಾರೋ ಆ ಮೆಸ್ಸಯ ಬಗ್ಗೆ ಇನ್ನೂ ಅರ್ಥ ಮಾಡ್ಕೋಬೇಕು. ಸೊ ಆ ಮೆಸ್ಸಯನ ಮರಣದಿಂದ ಏನೆಲ್ಲ ಒಂದು ಆಶೀರ್ವಾದ ಬರ್ತದೆ, ಏನೆಲ್ಲ ಒಂದು ಶಾಪ ಬರ್ತದೆ ಅಂತ ಅವರಿಗೆ ವಿಷಯಗಳು ಯೋಚನೆ ಮಾಡಿರ್ಬೋದು. ಸೊ ಆ ಅಡಿಯಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಅವನಿಗೆ ಇಲ್ಲದೆ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈಗ ಆ ವ್ಯಕ್ತಿಗೆ ಸೌಲನು ಸುವಾರ್ತೆಯನ್ನ ಸಾರೋದಿಕ್ಕೆ ದೇವರ ಆತ್ಮವನ್ನ ಪಡ್ಕೊಂಡು ಈಗ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ 13ನೇ ಅಧ್ಯಾಯ 9ರಿಂದ 12 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 9ರಿಂದ 12 ವಚನಗಳನ್ನ ಓದೋಣ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲಾ ಮೋಸದಿಂದಲೂ ಎಲ್ಲಾ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲಾ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ಇಗೋ, ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೆ ಇರುವಿ ಎಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈಡಿಯುವವರನ್ನು ಹುಡುಕುತ್ತಾ ತಿರುಗಿದ್ದನು. ಅಧಿಪತಿಯು ಆ ಸಂಗತಿಯನ್ನು ನೋಡಿ ಕರ್ತನ ಪ್ರವಾದನೆಗೆ ಅತ್ಯಾಶ್ಚರ್ಯ ಪಟ್ಟು ನಂಬುವನಾದನು. ಸರಿ. ಸೊ ನೋಡ್ರಿ, ಇಲ್ಲಿ ಸೌಲನ ಒಂದು ಸುವಾರ್ತೆಯ ಒಂದು ಪಯಣದಲ್ಲಿ ಅಲ್ಲಿ ನಡೆಯುವಂತ ಘಟನೆಗಳನ್ನ ನೋಡುವಾಗ ತುಂಬಾ ಒಂದು ಸುಲಭದ ಕೆಲಸ ಅಲ್ಲ. ಯಹೂದ್ಯರ ಮಧ್ಯದಲ್ಲಿ ಸುವಾರ್ತೆಯನ್ನ ಅಥವಾ ಯೇಸು ಸ್ವಾಮಿಯನ್ನ ಮೆಸ್ಸಯ ಅಂತ ಅಲ್ಲಿ ಪ್ರಚಾರ ಮಾಡೋದು ತುಂಬಾ ಸುಲಭದ ವಿಷಯ ಅಲ್ಲ. ಯಾಕೆ ಅಂತ ನೋಡ್ಬೇಕಾದ್ರೆ ಯಹೂದ್ಯರು ದೇವರ ವಾಕ್ಯದಲ್ಲಿ ತುಂಬಾ ಪ್ರವೀಣರಾಗಿದ್ರು. ದೇವರ ಒಂದು ಒಡನ್ಬಡಿಕೆ ಅಥವಾ ದೇವರ ಒಂದು ಕಮಾಂಡ್ಮೆಂಟ್ಸ್ ಅಲ್ಲಿ ಅಥವಾ ಆಜ್ಞೆಗಳನ್ನ ತಿಳಿದವರಾಗಿದ್ರು. ದೇವರು ಮೆಸ್ಸಯನ ಬಗ್ಗೆ ಹೇಳಿರುವಂತ ವಿಷಯಗಳು ಗೊತ್ತಾಗಿತ್ತು ಅವ್ರಿಗೆ. ಇದೆಲ್ಲ ಅವರಿಗೆ ಒಂದು ಅರಿವಿತ್ತು. ಆದ್ರೆ ಯಾವ ರೀತಿ ಮೆಸ್ಸಯನು ಬರ್ತಾನೆ, ಯಾವ ರೀತಿ ದೇವರ ಸಂಕಲ್ಪ ಅಂತ ಇನ್ನೂ ಸ್ವಲ್ಪ ಆಳವಾಗಿ ದೇವರ ವಾಕ್ಯವನ್ನ ಓದಿ ತಿಳ್ಕೊಳ್ಳೋದಕ್ಕೆ ಇವರು ಪ್ರಯತ್ನಗಳನ್ನ ಪಟ್ಟಿಲ್ಲ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ. ಅದರಿಂದಾನೇ ಈಗ ಸಹೋದರರೇ, ಯಹೂದ್ಯರಿಗೆ ಇನ್ನೂ ಸುವಾರ್ತೆ ಸಾರಲ್ಪಡುವುದಕ್ಕೆ ಕಾಲ ಅವಕಾಶ ಇತ್ತು. ಅದರಿಂದ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಯಹೂದ್ಯರ ಮಧ್ಯದಲ್ಲಿ ಇವರು ಸುವಾರ್ತೆಯನ್ನ ಸಾರೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗಾನೇ ಈ ಒಂದು ಪಟ್ಟಣಕ್ಕೆ ಬಂದಾಗ, ಈ ದ್ವೀಪಕ್ಕೆ ಬಂದಾಗ ಸಹೋದರರೇ, ಈ ಒಂದು ಅಧಿಪತಿಯನ್ನ ನೋಡ್ತಾರೆ. ಆ ಅಧಿಪತಿ ಏನಂತ ನೋಡ್ಬೇಕಾದ್ರೆ ಆತನಿಗೆ ಒಬ್ಬ ಸೇವಕನಿದ್ನು.
ಆ ಸೇವಕನು ಒಬ್ಬ ಯಹೂದ್ಯನಾಗಿದ್ದ, ಆದರೆ ಅವನು ಒಂದು ಮಂತ್ರವಾದಿಯಾಗಿದ್ದ, ಸುಳ್ಳು ಬೋಧಕನಾಗಿದ್ದ ಅಂತ, ಸುಳ್ಳು ಪ್ರವಾದಿ ಅಂತ ಅಲ್ಲಿ ಬರೀತಾರೆ. ಸೊ ಈತನಿಂದ ಈ ಸುವಾರ್ತೆ ಈ ಅಧಿಪತಿಗೆ ಸಿಗ್ತಾ ಇಲ್ಲ ಅಂತೇಳಿ ಸೌಲನು ಕಡೆಯದಾಗಿ ದೇವರ ಆತ್ಮದಿಂದ ಈ ಒಂದು ಒಂದು ವಿಶೇಷವಾದ ಒಂದು ಅದ್ಭುತವನ್ನ ಮಾಡ್ತಾರೆ. ಆ ವ್ಯಕ್ತಿಯನ್ನ ಯಾವ ರೀತಿ ಖಂಡಿಸ್ತಾರೆ ಅಂತ ನೋಡ್ಬೇಕಾದ್ರೆ, ಸಹೋದರರೇ, ನಿನ್ನಲ್ಲಿ ಕಪಟತನ ಇದೆ, ನೀನು ಕಪಟತನದಿಂದ ಈ ಒಂದು ಅಧಿಪತಿಯನ್ನ ನೀನು ಸೇವೆ ಮಾಡ್ತಾ ಇದ್ಯಾ, ದೇವರ ಒಂದು ವಿಷಯವಾಗಿ ಆತನು ತಿಳ್ಕೋಬೇಕು ಅನ್ನೋದನ್ನ ನೀನು ತಡೆ ಆಗ್ತಾ ಇದೆಯಾ ಅಂತ ಹೇಳಿ ಆತನನ್ನ ನೋಡುವಾಗ ಸೈತಾನನ ಮಗನೇ ಅಂತ ಹೇಳ್ತಾರೆ. ನೋಡ್ರಿ ಎಂತ ವಾಕ್ಯಗಳನ್ನ ಉಪಯೋಗಿಸ್ತಾರಂತ ನೋಡ್ಬೇಕಾದ್ರೆ, ನೀತಿಗೆ ನೀನು ವಿರೋಧಿಯಾಗಿದ್ದೀಯಾ, ನೀನು ದೇವರ ಸನ್ಮಾರ್ಗವನ್ನ ತೋರ್ಸೋದಿಕ್ಕೆ ನೀನು ತಯಾರಾಗಿಲ್ಲ, ಯಹೂದ್ಯನಾಗಿದ್ರು ಕೂಡ ನಿನ್ನ ಒಂದು ಲಾಭಕ್ಕೋಸ್ಕರ ನೀನು ದೇವರ ಸಂಕಲ್ಪವನ್ನ ಈತನಿಗೆ ತಿಳಿಸೋದಿಕ್ಕೆ ನೀನ್ ತಡೆಯಾಗಿ ನಿಂತಿದ್ಯಾ, ಯಾಕಂದ್ರೆ ನಿನ್ನ ಮಾತನ್ನ ಕೇಳುವಂತ ವ್ಯಕ್ತಿಯಾಗಿರೋದ್ರಿಂದ ನೀನ್ ಇದನ್ನ ಮಾಡ್ತಾ ಇದ್ಯಾ ಅಂತ ಹೇಳಿ ಆ ಕ್ಷಣದಲ್ಲೇ ಹೇಳ್ತಾರೆ, ಈಗ ದೇವರ ಒಂದು ಕೈ ನಿನ್ನ ಮೇಲಿದೆ, ನೀನು ಇನ್ನೂ ಒಂದಷ್ಟು ಕಾಲ ಸಮಯ ನೀನು ಕಾಣದೇ ಇರುವಂಗೆ ದೇವರು ಮಾಡ್ಲಿ ಅಂತ ಒಂದು ವಿಷಯವನ್ನ ಹೇಳ್ತಾರೆ ಸಹೋದರರೇ. ಆ ಕ್ಷಣವೇ ಆ ವ್ಯಕ್ತಿ ಏನಾಗ್ಬಿಟ್ಟಾರೆ, ಆ ವ್ಯಕ್ತಿಗೆ ಕಣ್ಣು ಕಾಣದೇ ಇರುವಂತ ಒಂದು ವಿಷಯ ಅಲ್ಲಿ ನಡೀತು ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೆಂಗ ಆಗ್ಬಿಟ್ರು ಅಂದ್ರೆ, ಯಾರಾದ್ರೂ ಕೈ ಹಿಡಿದು ಆತನನ್ನ ಕರ್ಕೊಂಡು ಹೋಗ್ತಾರಾ ಅನ್ನುವ ಒಂದು ಪರಿಸ್ಥಿತಿಗೆ ಅವರು ಬಂದ್ರು ಅಂತ ನೋಡ್ರಿ ಎಂತ ಒಂದು ಅದ್ಭುತ. ಇದೆಲ್ಲಾನು ಆದಿ ಸಭೆಯಲ್ಲಿ ಈ ಅದ್ಭುತಗಳು ಬೇಕಾಗಿತ್ತು. ನಾವು ನೋಡಿದ್ವಿ, ಹಿಂದಿನ ಪಾಠಗಳೆಲ್ಲ ಈ ವಿಷಯಗಳೆಲ್ಲ ನೋಡಿದ್ವಿ. ಯಾಕೆ ಬೇಕಾಗಿತ್ತು ಅಂದ್ರೆ, ದೇವರ ಒಂದು ವಾಕ್ಯಗಳನ್ನ ಬರವಣಿಗೆಯಲ್ಲಿ ಕೊಡದೇ ಇರೋದ್ರಿಂದ ಆ ಒಂದು ಆರಂಭದ ಸಭೆಗೆ ನಂಬಿಕೆ ಅಥವಾ ವಿಶ್ವಾಸ ಬೆಳಿಬೇಕಾದ್ರೆ ಈ ಅದ್ಭುತಗಳು ತುಂಬಾ ಮುಖ್ಯವಾಗಿತ್ತು. ಈ ಅದ್ಭುತಗಳ ಮೂಲಕನೇ ಅವರು ಈ ಅಪೋಸ್ಟ್ಲರು ಅಥವಾ ಬರ್ನಬಾ ಮತ್ತೆ ಸೌಲನು ಹೇಳುವಂತ ಸುವಾರ್ತೆಯನ್ನ ಕೇಳೋದಿಕ್ಕೆ ಒಂದು ಅದ್ಭುತ ಬೇಕಾಗಿತ್ತು. ಅದರಿಂದಾನೇ ಈ ಒಂದು ಅದ್ಭುತವನ್ನ ಮಾಡಿದ ತಕ್ಷಣನೇ ನಾವು ನೋಡ್ತೀವಿ, ಆ ಅಧಿಪತಿಯು ತುಂಬಾನೇ ಒಂದು ಅಲ್ಲಿ ನೋಡುವಾಗ ಆಶ್ಚರ್ಯಪಟ್ರು. ಏನು ಈ ರೀತಿ ಒಂದು ಮಾತಲ್ಲೇ ಈ ವ್ಯಕ್ತಿಗೆ ಈ ರೀತಿಯ ಒಂದು ವಿಷಯ ನಡೀತಲ್ಲ ಅಂತ ಹೇಳಿ ಅವರು ಹೇಳುವಂತ ವಾಕ್ಯಗಳ ಮೇಲೆ ಗಮನ ಕೊಡೋದಿಕ್ಕೆ, ಅವರು ಹೇಳಿದಂತ ವಿಷಯಗಳನ್ನ ಕೇಳೋದಿಕ್ಕೆ ಇನ್ನೂ ಇನ್ನೂ ಅವರು ಅಪೇಕ್ಷಿಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ನೋಡ್ರಿ ಎಂತ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಅಂದ್ರೆ, ಈ ಒಂದು ಆದಿ ಸಭೆಯಲ್ಲಿ ಈ ಅದ್ಭುತಗಳನ್ನ ಮಾಡಿ ಅನೇಕ ಜನರನ್ನ ಕ್ರಿಸ್ತನ ಸುವಾರ್ತೆಯ ವಿಷಯವನ್ನ ತಿಳಿಸೋದಿಕ್ಕೆ ದೇವರು ಅಲ್ಲಿರುವಂತ ಅಪೋಸ್ಟ್ಲರಿಗೆ, ಶಿಷ್ಯಂದರಿಗೆ, ಇಲ್ಲಿ ನಾವು ನೋಡಿದಾಗ ಬರ್ನಬಾ ಮತ್ತೆ ಸೌಲನಿಗೆ ಇದೆಲ್ಲ ಕೊಟ್ಟಾಗ, ಬರ್ನಬಾ ಈಗ ಅವನು ಕೂಡ ದೇವರಿಂದ ಅಭಿಷೇಕ ಪಟ್ಟಿರುವಂತ ಒಂದು ಸಹೋದರ. ಆದ್ರೆ ಪೌಲನು ವಿಶೇಷವಾಗಿ ದೇವರು ಏನಕ್ಕೋಸ್ಕರ ಕರೆದ್ರೋ ಅಲ್ವಾ, ಅನ್ಯ ಜನರಿಗೆ ಒಂದು ಸಾಕ್ಷಿಯಾಗಿರೋದಕ್ಕೆ ಸೌಲನನ್ನ ಕರೆದ್ರು. ಅದರಿಂದ ಸಹೋದರ ಈಗ ನಾವೇನ್ ನೋಡ್ತೀವಿ ಅಂದ್ರೆ, ಯಹೂದ್ಯರ ಕಾಲ ಸಮಯ ಮುಗಿಯೋ ತನಕ ಈ ಕೆಲಸವನ್ನ ಸುವಾರ್ತೆಯನ್ನ ಯಹೂದ್ಯರಿಗೆ ಕೊಡ್ತಾ ಇದ್ರು. ಸೊ ಆ ರೀತಿಯಲ್ಲಿ ಇಲ್ಲಿ ನಾವು ನೋಡಿದಾಗ ಸಹೋದರರೇ, ಈಗ ಈ ಒಂದು ದ್ವೀಪಕ್ಕೆ ಬಂದಾಗ ಆ ವ್ಯಕ್ತಿಗೆ ಆಸಕ್ತಿ ಇತ್ತು. ಆ ಆಸಕ್ತಿಯನ್ನ ನೋಡಿ ಸುವಾರ್ತೆಯನ್ನ ಸಾರೋದಿಕ್ಕೆ ಹೋದಾಗ ಈ ಒಂದು ಸುಳ್ಳು ಪ್ರವಾದಿ ಅವ್ರನ್ನ ಅನುಮತಿ ಮಾಡ್ತಾ ಇರ್ಲಿಲ್ಲ ಅಂತ ನೋಡಿದ್ವಿ. ಆ ಸಮಯದಲ್ಲಿ
ದೇವರ ಒಂದು ದೇವರ ಒಂದು ಕೃಪೆಯಿಂದ, ಆ ದೇವರು ಕೊಟ್ಟಂತ ಆ ಒಂದು ಆತ್ಮದಿಂದ ಆ ವ್ಯಕ್ತಿಯನ್ನ ಕಣ್ಣು ಕಾಣದೇ ಇರಂಗೆ, ಒಂದು ಕಾಲ ಸಮಯ ತನಕ ಕಣ್ಣು ಕಾಣದೇ ಇರಂಗೆ ಮಾಡುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಈ ಒಂದು ಅದ್ಭುತವನ್ನೇ ನೋಡಿನೇ ಆ ಅಧಿಪತಿ ಏನ್ ಮಾಡ್ಬಿಟ್ರಿ, ಇನ್ನ ಒಂದು ಅತಿ ಹೆಚ್ಚಾಗಿ ಅವರು ಅದನ್ನ ಕೇಳೋದಿಕ್ಕೆ ಮುಂದೆ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಲ್ಲಿ ಆ ಒಂದು ಅಧಿಪತಿಗೆ ಏನು ಸುವಾರ್ತೆ ಬೇಕಾಗಿತ್ತು, ದೇವರು ಮೆಸೆಯನ್ನ ಕಳಿಸಿದ್ದು ಉದ್ದೇಶ ಏನಾಗಿತ್ತು, ಬರುವಂತ ರಾಜ್ಯದಲ್ಲಿ ದೇವರು ಮಾಡುವಂತ ವಿಷಯಗಳು, ಇದೆಲ್ಲಾನು ಅಲ್ಲಿ ಏನ್ ಮಾಡ್ತಿರ್ತಾರೆ, ಹೇಳಿರ್ಬೇಕು ಅಲ್ವಾ. ದೇವರ ಸಂಕಲ್ಪವು, ದೇವರ ಸತ್ಯದ ಮಾರ್ಗವು ಅಲ್ವಾ, ಯೇಸು ಸ್ವಾಮಿ ಮೆಸ್ಸಯ ಅನ್ನುವ ವಿಷಯವು, ಇದೆಲ್ಲಾನು ಅಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅದು ಮಾತ್ರವಲ್ಲ, ಒಂದು ವೇಳೆ ಯೇಸು ಸ್ವಾಮಿಯನ್ನ ಮೆಸ್ಸಯ ಅಂತ ಸ್ವೀಕಾರ ಮಾಡಿ ಅವರ ರಕ್ತದಿಂದ ನಾವು ಪುನರ್ಜನ್ಮ ಅಥವಾ ಇನ್ನೊಂದು ಒಂದು ಜೀವವನ್ನ ಪಡ್ಕೊಂಡಿದೀವಿ ಅಂತ ನಂಬಿ ನೀವು ಸಭೆಗೆ ಒಂದು ಅಂಗಗಳಾಗಿ ಆಯ್ಕೆಯಾಗಿ ಅಂತ ಕೂಡ ಅವ್ರು ಏನ್ ಮಾಡಿರ್ಬೋದು, ಆಹ್ವಾನ ಕೊಟ್ಟಿರ್ಬೋದು ಸಹೋದರ ಸಹೋದರರೇ. ಈ ಮಾಹಿತಿಗಳು ನಮ್ಗಿಲ್ಲ, ಆದ್ರೆ ಅಲ್ಲಿ ನೋಡಿದಾಗ ಅವರು ಬಂದಂತ ಉದ್ದೇಶದಲ್ಲಿ ಸುವಾರ್ತೆಯನ್ನ ಸಾರೋದು ಪ್ರಾಮುಖ್ಯವಾಗಿತ್ತು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಈಗ ನಾವು ನೋಡಿದಾಗ ಆ ಘಟನೆ ಆ ಒಂದು ದ್ವೀಪದಲ್ಲಿ ನಡೀತು. ಆ ದ್ವೀಪ ಬಿಟ್ಟು ಈಗ ಎಲ್ಲಿ ಹೋಗ್ತಾರೆ ಅಂತ ನೋಡ್ಬೇಕಾದ್ರೆ 13ನೇ ಅಧ್ಯಾಯ 13ನೇ ವಚನ ನೋಡೋಣ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 13ನೇ ವಚನ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 13ನೇ ವಚನ. ಯಾರಾದ್ರೂ ಓದಿ. ಯಾರಾದ್ರೂ ಓದಿ ಪ್ಲೀಸ್. ಸಿಸ್ಟರ್ ಕಟ್ ಆಗೋಯ್ತು ಅನ್ಸುತ್ತೆ, ಸಿಗ್ನಲ್ ಇಲ್ಲ. ಯಾರಾದ್ರೂ ಓದಿ, ವಾಯ್ಸ್ ಕೇಳ್ತಾ ಇಲ್ಲ. ಮೋಹನ್ ರಾಜ್ ವಾಯ್ಸ್ ಕೇಳ್ತಾ ಇಲ್ಲ. ತರುವಾಯ ಅವನ ಜೊತೆಯಲ್ಲಿದ್ದವರು ಪಾಫೋಸೂರನ್ನು ಬಿಟ್ಟು ಸಮುದ್ರ ಪ್ರಯಾಣ ಮಾಡಿ ಪಂಫುಲ್ಯ ಸೀಮೆಗೆ ಸೇರಿದ ಪೆರ್ಗೆಗೆ ಬಂದರು. ಯೋಹಾನನು ಅವರನ್ನು ಬಿಟ್ಟು ಹಿಂತಿರುಗಿ ಯೆರೂಸಲೇಮಿಗೆ ಹೋದನು. ಓಕೆ ರೀ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಅವರು ಎಲ್ಲಿದ್ರು ಅಂದ್ರೆ ಪಾಪೋಸ್ ಅಲ್ಲಿ ಈ ಒಂದು ಘಟನೆಯನ್ನ ನಮ್ಗೆ ರೆಕಾರ್ಡ್ ಮಾಡ್ತಾರೆ. ನಮ್ಮ ಒಂದು ಸುವಾರ್ತೆಯ ಪಯಣದಲ್ಲಿ ಯೇಸು ಸ್ವಾಮಿಯ ಒಂದು ಸಾಕ್ಷಿಯಾಗಿ ನಾವು ಈ ಪಯಣವನ್ನ ಪ್ರಾರಂಭ ಮಾಡಿ ಎಲ್ಲೆಲ್ಲಾ ಓದ್ವಿ, ಏನ್ ಘಟನೆಗಳು ನಡೀತು ಅಂತ ಒಂದು ವಿಷಯವನ್ನ ನಮಗೆ ತಿಳಿಸ್ಕೊ ಬರ್ತಾ ಇದ್ದಾರೆ. ಆ ಅಡಿಯಲ್ಲೇನೆ ನಾವಿಲ್ಲಿ ನೋಡಿದಂತ ಒಂದು ವಿಷಯ ಏನಂದ್ರೆ, ಆ ಒಂದು ಮಂತ್ರವಾದಿಗೆ ಇದ್ದಂತ ಯಜಮಾನನಿಗೆ ಅವರು ಸುವಾರ್ತೆಯನ್ನ ಸಾರಿದ್ದ ಸಂಗತಿ ಹೆಂಗೆ ಅಂತ ಅಲ್ಲಿ ಬರೀತಾರೆ. ಯಾವ ರೀತಿ ಒಂದು ಅದ್ಭುತವನ್ನ ಮಾಡಿ ಆ ವ್ಯಕ್ತಿಗೆ ಆ ಕಣ್ಣು ಕಾಣದೇ ಇರಂಗೆ ಮಾಡಿ ಆ ಒಂದು ವಿಷಯವನ್ನ ಅಧಿಪತಿ ನೋಡಿ, ಇದು ಆತನಿಗೆ ಸತ್ಯವನ್ನ ಇನ್ನೂ ಕೇಳಬೇಕು, ಇವರಲ್ಲಿ ಇಷ್ಟು ಶಕ್ತಿ ಇದೆಯಲ್ಲ, ಇವರು ದೇವರು ನಿಜವಾಗ್ಲೂ ಇವರು ಉನ್ನತವಾದವರು, ಯಾಕಂದ್ರೆ ಇವರ ಒಂದು ಮಾತನ್ನ ಕೇಳಿ ಅಲ್ಲಿ ಆ ಒಂದು ಕಣ್ಣು ಕಾಣದೇ ಇರುವಂತ ಪರಿಸ್ಥಿತಿಯನ್ನ ಮಾಡಿರುವ ಅದ್ಭುತವನ್ನ ನೋಡಿ ಇನ್ನೂ ದೇವರ ವಾಕ್ಯಗಳನ್ನ ಕೇಳುವುದಕ್ಕೆ ಈತನು ಮುಂದೆ ಬಂದು ಅಲ್ಲಿ ನಡೆದಂತ ವಿಷಯಗಳು, ಒಂದು ವೇಳೆ ಎಷ್ಟು ದಿನ ಇದ್ರು ಅಲ್ವಾ, ಯಾವ ರೀತಿ ಸುವಾರ್ತೆಯನ್ನ ಸಾರಿ ಅವ್ರನ್ನ ನಂಬಿಕೆಯಲ್ಲಿ ತಂದ್ರು, ಆ ಒಂದು ವಿಶ್ವಾಸದಲ್ಲಿ ಎಷ್ಟು ಆತನ ನೆಲೆಗೊಂಡನು ಅಂತ ನಮಗೆ ಮಾಹಿತಿ ಇಲ್ಲ. ಆದ್ರೆ ಸಹೋದರ ಸಹೋದರರೇ, ಸ್ವಲ್ಪ ಕಾಲ ಆದ ನಂತರ ಆ ಒಂದು ಪ್ರಾಂತ್ಯದಿಂದ ಈಗ
ಪರ್ಗ ಅನ್ನುವ ಒಂದು ಸ್ಥಳಕ್ಕೆ, ಪಂಪಿಲಿಯಾದಲ್ಲಿರುವ ಪರ್ಗ ಅನ್ನುವ ಒಂದು ಸ್ಥಳಕ್ಕೆ ಬರ್ತಾರೆ. ಸಹೋದರರೇ, ಇದು ಕೂಡ ನೀವು ಮ್ಯಾಪ್ ಅಲ್ಲಿ ನಕ್ಷೆಯಲ್ಲಿ ಚೆಕ್ ಮಾಡಿ ನೋಡಿದ್ರೆ ಇದು ಕೂಡ ಏನ್ರಿ ನದಿಯ ಅಥವಾ ಏನ್ರಿ ಆ ಒಂದು ಸಮುದ್ರದ ತೀರದಲ್ಲಿ ಇರುವಂತ ಪಟ್ಟಣಗಳಾಗಿ ಇದೆ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಯಾವಾಗ ಆ ಒಂದು ಸೈಪ್ರಸ್ ದ್ವೀಪದಲ್ಲಿದ್ದ ಪಾಪೋಸ್ ಅನ್ನ ಬಿಟ್ಟು ಇವರು ಪಂಪಿಲಿಯಾಗ ಬಂದ್ರು, ಆಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಯಾರು ದೇವರ ಸೇವೆಗೋಸ್ಕರ ಯೋಹಾನನ್ ಏನ್ರಿ ಬರ್ನಬಾ ಮತ್ತೆ ಸೌಲನ ಜೊತೆ ಇವರು ಸೇವೆ ಮಾಡಕ್ಕೆ ಬಂದಿರುವಂತ ಮಾರ್ಕನು ಈಗ ಮತ್ತೆ ಯೆರೂಸಲೇಮಿಗೆ ಹಿಂದಿರುಗುತ್ತಾರೆ. ತುಂಬಾ ಮುಖ್ಯವಾದದ್ದು ಅಲ್ವಾ? ಸೊ ದೇವರ ಸೇವೆಗೆ ಅಂತ ಬಂದು ಅಲ್ಲಿ ನಡೆದಂತ ವಿಚಾರಗಳು ನಮಗೆ ಅಷ್ಟು ಮಾಹಿತಿ ಇಲ್ಲ. ಆದ್ರೆ ಏನಂತ ನಾವು ಆಲೋಚನೆ ಮಾಡ್ಬೋದಂದ್ರೆ, ಈ ಪಯಣವು ತುಂಬಾ ಸುಲಭವಾದದ್ದಲ್ಲ. ಇವರು ತಂಗುವ ಸ್ಥಳಗಳು, ಇವರು ಮಾಡುವ ಊಟಗಳು, ಇವರಿಗೆ ಬಂದಂತ ಸಂಕಷ್ಟಗಳು, ಜನರಿಂದ ಬಂದಂತ ಬಾಧೆಗಳು, ಇದೆಲ್ಲ ಅತಿ ಹೆಚ್ಚಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರೆ ಅಲ್ಲಿ ತುಂಬಾ ಸುಲಭವಾದ ಒಂದು ಕೆಲಸ ಇಲ್ಲ ಅಂತ ನಮ್ಗೆ ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ಈ ಕಠಿಣವಾದ ಪಯಣದಲ್ಲಿ ಮಾರ್ಕನಿಗೆ ಅದು ಇನ್ನೂ ಮುಂದುವರಿಯಕ್ಕಾಗಲ್ಲ ಅಂತ ಹೇಳಿ ಆ ಕಷ್ಟದಲ್ಲಿ ಆತನು ಏನ್ರಿ ತಾಳ್ಮೆಯಿಂದ ಅವರ ಜೊತೆ ಹೋಗಕ್ಕೆ ತಯಾರಾಗಿಲ್ದೇ ಇರೋದ್ರಿಂದ, ಯವ್ವನಸ್ಥನಾಗಿರೋದ್ರಿಂದ ಅದು ಕಠಿಣವಾಗಿತ್ತು. ಅನುಭವ ಇಲ್ಲದೆ ಇರುವಂತ ಪರಿಸ್ಥಿತಿ ಇತ್ತು. ಆದ್ರೆ ಸೌಲನಿಗೆ ಎಂತ ಒಂದು ಅನುಭವಗಳು ಆಗ್ಲೇ ದೇವರು ನಡೆಸ್ತಾ ಇದ್ರು. ಸೌಲನಿಗೂ ಮತ್ತೆ ಬರ್ನಬಾಗ ಕೂಡ ಅದೇ ಅನುಭವವನ್ನ ದೇವರು ಕೊಟ್ಟರು. ಆದ್ರೆ ಅವರು ದೃಢವಾಗಿ ನಿಂತಿರೋದಕ್ಕೆ ಕಾರಣ ಏನು ಅಂದ್ರೆ, ಕ್ರಿಸ್ತನಲ್ಲಿ ಅತಿ ಹೆಚ್ಚಾದ ಒಂದು ವಿಶ್ವಾಸ ಇತ್ತು. ಕ್ರಿಸ್ತನಲ್ಲಿ ಆತನ ಸುವಾರ್ತೆಯ ವಿಷಯದಲ್ಲಿ ಅತಿ ಹೆಚ್ಚಾದ ಒಂದು ನಂಬಿಕೆ ಇತ್ತು. ದೇವರು ಕೊಟ್ಟಿರುವಂತ ಸಂಕಲ್ಪವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಒಂದು ಚಿತ್ತದ ಪ್ರಕಾರ ನಡಿಬೇಕಾದ್ರೆ ಇದೆಲ್ಲ ಬರುತ್ತೆ ಅನ್ನುವ ಒಂದು ವಿಷಯ ಅವರಿಗೆ ಗೊತ್ತಿತ್ತು. ಅದು ಅನುಭವದಿಂದ ಅಂತ ನಾವು ನೋಡ್ಬೋದು ಸಹೋದರರೇ. ಸೊ ಈಗ ನಾವ್ ಏನ್ ನೋಡ್ತೀವಿ ಅಂದ್ರೆ, ಇಲ್ಲಿ ನೀವು ಇಂಗ್ಲಿಷ್ ಬೈಬಲ್ ನೋಡಿದ್ರೆ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 12ನೇ ವಚನ ತನಕ ಬರ್ನಬಾ ಮತ್ತೆ ಸೌಲನು ಅಂತಾನೆ ಬರ್ತಾರೆ. 13ನೇ ಅಧ್ಯಾಯ 13ನೇ ವಚನದಿಂದಾನೆ ಸೌಲನನ್ನ ಈಗ ಪೌಲ್ ಅಂತ ಕರೆಯುವ ಒಂದು ವಿಷಯ ಈ ಒಂದು ವಚನದಿಂದಾನೇ ಪ್ರಾರಂಭವಾಗುತ್ತೆ. ಇಷ್ಟು ತನಕ ಸೌಲನು ಪೌಲನು ಎಷ್ಟೋ ದಿನಗಳ ಏನ್ರಿ ದೇವರು ಯೇಸು ಸ್ವಾಮಿಯ ಒಂದು ಸಾಕ್ಷಿಯನ್ನ ಪಡ್ಕೊಂಡಿರೋ ನಂತರ ಅವರು ಸೌಲ ಆದ್ರು ಅಂತ ಗೊತ್ತು. ಆದ್ರೆ ಸತ್ಯವೇದದಲ್ಲಿ ಬಂದಾಗ ಈ 13ನೇ ಅಧ್ಯಾಯ 12ನೇ ವಚನ ತನಕ ಸೌಲ್ ಅಂತಾನೆ ಬರೀತಾರೆ. ಆದ್ರೆ 13ನೇ ಅಧ್ಯಾಯ 13ನೇ ವಚನದಿಂದಾನೇ ಪೌಲನು ಅಂತ ಬರೀತಾರೆ. ಸೊ ಈ ಒಂದು ಪೌಲನ ವಿಚಾರವಾಗಿ ನೋಡ್ಬೇಕಾದ್ರೆ ಸಹೋದರರೇ, ಒಂದು ಮಾಹಿತಿಯನ್ನ ನಾವು ನೋಡ್ಬೋದು. ಏನಂತ ನೋಡಿದ್ರೆ, ಸೌಲನಿಗೂ ಬರ್ನಬಾಗೂ ಇದ್ದಂತ ವಿಶೇಷತೆಗಳು ಏನು ಅಂತ ನಾವು ಸ್ವಲ್ಪ ಮಾಹಿತಿಯನ್ನ ಪಡ್ಕೋಬೇಕು ಅಲ್ವಾ? ಸೊ ಈಗ ಇವರಿಬ್ರು ಸ್ವಾರ್ಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಯೇಸು ಸ್ವಾಮಿಯ ಸಾಕ್ಷಿಯಾಗಿ ಹೋಗ್ತಾ ಇದ್ದಾರೆ, ಯಹೂದ್ಯರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಇವರು ಇಬ್ಬರಲ್ಲಿ ಇದ್ದ ಒಂದು ವಿಶೇಷತೆಗಳು ಏನು ಅಂತ ನೋಡ್ಬೇಕಾದ್ರೆ, ಸೌಲನು ತುಂಬಾ ಲಕ್ಷಣವಾಗಿ ಅಥವಾ ಹ್ಯಾಂಡ್ಸಮ್ ಆಗಿ ಇರ್ಲಿಲ್ಲಂತೆ. ಇದೇ ನಮಗೆ ರೆಕಾರ್ಡ್ಗಳು ಅಲ್ವಾ, ಇಲ್ಲಿ ಬರೆದಿರುವಂತ ಮಾಹಿತಿಗಳು ನಮ್ಗೇನ್ ತಿಳಿಸ್ತದೆ ಅಂದ್ರೆ, ಸೌಲನು ಅವನು ತುಂಬಾ ಒಂದು ಸುಂದರವಾದ ಒಂದು ಆಕಾರ ಇರುವಂತ ವ್ಯಕ್ತಿಯಾಗಿರ್ಲಿಲ್ಲ. ಅದರಿಂದ ಆತನು ಎಲ್ಲಾದ್ರೂ ಮೊದಲನೆಯ ಸರಿ ಹೋಗಿ ಆ ಒಂದು ಆ ಸಿನಗಾಗ್ಸ್ ಅಲ್ಲಿ ಅಥವಾ ಯಹೂದ್ಯರು ಕೂಡುವಂತ ಸ್ಥಳದಲ್ಲಿ ಹೋದಾಗ ಅವನನ್ನ ಅಷ್ಟು ಯಾರಿಗೂ ಇಷ್ಟ ಆಗ್ತಾ ಇರ್ಲಿಲ್ಲ ಅನ್ನೋದಕ್ಕಿಂತ ಅವನು ಏನ್ ಮಾತಾಡ್ತಾರೆ ಅಂತ ಒಂದು
ಅಲಕ್ಷ್ಯವಾದ ಒಂದು ನೋಟ ಆತನ ಮೇಲೆ ಇತ್ತು. ಯಾಕಂದ್ರೆ ಅವನ ಒಂದು ಆಕಾರ ಅಥವಾ ಅವನ ಒಂದು ಅಪಿಯರೆನ್ಸು ಆ ರೀತಿ ಇತ್ತು ಅಂತ ಬರೀತಾರೆ. ಆದ್ರೆ ಪೌಲನ ಒಂದು ವಿಶೇಷತೆ ಏನು ಅಂದ್ರೆ, ಮಾತನಾಡಕ್ಕೆ ದೇವರ ವಾಕ್ಯನ್ನ ಅವರು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದು ಯಾರಿಂದನೂ ಸಾಧ್ಯವಾಗ್ತಾ ಇರಲಿಲ್ಲ. ಪೌಲನ ಒಂದು ಪ್ರೆಸೆಂಟೇಷನು, ಪೌಲನು ಆ ಸುವಾರ್ತೆಯನ್ನ ಆ ಜನಕ್ಕೆ ಕೊಡುವಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ರೀತಿ ಇವ್ರನ್ನ ಅರ್ಥ ಮಾಡಿಸ್ಬೇಕು, ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ಇವ್ರನ್ನ ಅರ್ಥ ಮಾಡಿಸ್ಬೇಕಾದ್ರೆ ಹಳೆ ಒಡன்பಡಿಕೆಯಲ್ಲಿ ಇದ್ದಂತ ಒಂದಷ್ಟು ವಿಷಯಗಳನ್ನ ಇವ್ರಿಗೆ ತಿಳಿಸಿದ್ರೆ ಮಾತ್ರ, ಅದನ್ನ ನಾವು ಒಟ್ಟು ಕೂಡಿಸಿದ್ರೆ ಮಾತ್ರ ಇವರಿಗೆ ಯೇಸು ಸ್ವಾಮಿ ಮೆಸ್ಸಾಯ ಅಂತ ಅರ್ಥ ಆಗತ್ತೆ ಅಂತ ಹೇಳಿ ಆ ಒಂದು ಜ್ಞಾನ ಪೌಲನಿಗೆ ಅತಿ ಹೆಚ್ಚಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ ಸಹೋದರರೇ. ಸೊ ಅದರಿಂದಾನೇ ನಾವು ಅನೇಕ ವಚನಗಳಲ್ಲಿ ನೋಡುವಾಗ ಅವರ ಒಂದು ಆ ಸ್ಥಿತಿಯನ್ನ ಅಲ್ಲಿ ಪ್ರಕಟಣೆ ಮಾಡ್ತಾರೆ. ಆ ಸ್ಥಿತಿಯನ್ನ ಇನ್ನೊಂದು ಕಡೆ ಕೂಡ ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಬಂದಾಗ ತುಂಬಾ ಭಯದಿಂದ ಬಂದೆ ಅಂತ ಹೇಳ್ತಾರೆ ಅಲ್ವಾ. ನಿನ್ನ ಮಧ್ಯದಲ್ಲಿ ಬಂದಾಗ ಭಯದಿಂದ ಬಂದೆ, ಆದ್ರೆ ನೀವು ನನ್ನನ್ನ ಸ್ವೀಕಾರ ಮಾಡಿದ್ರಿ ಅಂತ ಬರೀತಾರೆ. ಯಾಕೆ ಅಂದ್ರೆ ಅವರು ಆಚೆ ನೋಟ ಏನ್ರಿ, ಆಚೆ ಅಪಿಯರೆನ್ಸ್ ಅಲ್ಲಿ ಅಂತ ಒಂದು ಏನ್ರಿ ಅಟ್ರಾಕ್ಟಿವ್ ಆಗಿರ್ಲಿಲ್ಲ. ಯಾವಾಗ ಮಾತನಾಡಕ್ಕೆ ಪ್ರಾರಂಭ ಮಾಡಿ ದೇವರ ಸಂದೇಶವನ್ನು ಹೇಳ್ತಾರೋ ಆವಾಗ ಅವರ ಒಂದು ಏನ್ರಿ ಸ್ಟ್ರೆಂತ್, ಅವರ ಒಂದು ಪ್ರಬಲತೆಯನ್ನ ಅಲ್ಲಿ ಜನ ನೋಡಿ ಅವ್ರನ್ನ ಸ್ವೀಕಾರ ಮಾಡ್ತಾ ಇದ್ರು. ಆದ್ರೆ ಬರ್ನಬಾನ ವಿಷಯವನ್ನ ನೋಡುವಾಗ ಈತ ಆಚೆ ನೋಡೋದಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಅಥವಾ ಹ್ಯಾಂಡ್ಸಮ್ ಆಗಿದ್ರು ಅಂತ ಬರೀತಾರೆ. ಯಾಕಂದ್ರೆ ಈತ ಯಾರು ಅಂತ ನೋಡ್ಬೇಕಾದ್ರೆ ಒಂದು ಐಶ್ವರ್ಯವಾದ ಒಂದು ವ್ಯಕ್ತಿಯಾಗಿದ್ದ ಈ ಅಪ್ಪ ಅಲ್ವಾ. ನಮ್ಗೆಲ್ರೂ ಗೊತ್ತು ಬರ್ನಬಾನ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಯಾವ ರೀತಿ ಕ್ರೈಸ್ತರಲ್ಲಿ ಭೇದ ಭಾವ ಇರಬಾರ್ದು ಅಂತೇಳಿ ಆತನಿಗೆ ಇರುವಂತದ್ದೆಲ್ಲಾನು ಮಾರಿ ತಗೊಬಂದು ಅಪೋಸ್ಟಲರ ಕಾಲ್ಗೆ ಇಟ್ಬಿಟ್ರು ಅಂತ ನೋಡ್ಬೇಕಾದ್ರೆ ಇದು ಸುಲಭವಾದ ಕೆಲಸ ಇಲ್ಲ ಸಹೋದರ. ಈ ಒಂದು ಮಾತನ್ನ ನಾವು ಕೇಳಿದಾಗ ಇದರಲ್ಲಿ ಅಡಗಿರುವಂತ ನೋವು, ಇದರಲ್ಲಿ ಅಡಗಿರುವಂತ ಸತ್ಯ, ಇದರಲ್ಲಿ ಅಡಗಿರುವಂತ ಸ್ಯಾಕ್ರಿಫೈಸು, ಇದೆಲ್ಲಾನು ಇನ್ಸ್ಟೆಂಟ್ ಆಗಿ ಯಾರಿಗೂ ಬರಲ್ಲ. ಇದು ಅನುಭವದಿಂದ ದೇವರ ವಾಕ್ಯದ ಮೇಲೆ ನಂಬಿಕೆ ವಿಶ್ವಾಸ ಇದ್ರೆ ಮಾತ್ರ ಈ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಲೋಕ ನಮಗೆ ಅನೇಕ ರೀತಿಯ ಭಯ ಅನ್ನ ಉಂಟು ಮಾಡ್ತದೆ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಇಲ್ಲಿ ಬರ್ನಬಾ ಬಗ್ಗೆ ನಾವು ಮಾತನಾಡುವಾಗ ಬರ್ನಬಾ ಕೂಡ ತುಂಬಾ ನೋಡಕ್ಕೆ ತುಂಬಾ ಇಂಪ್ರೆಸಿವ್ ಆಗಿದ್ರು ಅಂತ ಬರೀತಾರೆ ಅಲ್ವಾ. ಸೊ ಅವರು ತುಂಬಾ ಒಂದು ಸಿಂಪಲ್ ಆಗಿ ದೇವರ ವಾಕ್ಯಗಳನ್ನ ಕೂಡ ಸಾರ್ತಾ ಇದ್ರು ಇವರ ಮುಂದೆ. ಆದ್ರೆ ಪೌಲನಿಗೆ ಹೋಲಿಕೆ ಮಾಡಿದ್ರೆ ಬರ್ನಬಾ ಮಾತಿನಲ್ಲಿ ಅಷ್ಟು ಏನಿಲ್ಲ ರೀ, ಪ್ರವೀಣತೆ ಇರ್ಲಿಲ್ಲ. ಯಾಕಂದ್ರೆ ಸೌಲನಿಗೆ ಪೌಲ್ಗೆ ಏನು ಅಡ್ವಾಂಟೇಜ್ ಅಂದ್ರೆ ಯಹೂದ್ಯನಾಗಿದ್ದ, ಅದು ಕೂಡ ಒಬ್ಬ ಪಾರಿಸೇಯನಾಗಿದ್ದ. ವಾಸ್ ಅ ಫಾರಸಿ ಅಂತ ಬರೀತಾರೆ ಅಲ್ವಾ. ಸೊ ಅಲ್ಲಿ ಆ ಫಾರಸಿ ಅಂತ ಪರಿಸಯ ಅಂತ ಹೇಳುವಾಗ ಅವರು ದೇವರ ವಾಕ್ಯದಲ್ಲಿ ಪ್ರಬಲತೆಯನ್ನ ಹೊಂದಿರೋರಾಗಿದ್ರು, ದೇವರ ವಾಕ್ಯದಲ್ಲಿ ಪ್ರವೀಣರಾಗಿದ್ರು. ಅದು ಇಲ್ಲಿ ಯೇಸು ಸ್ವಾಮಿಯಲ್ಲಿ ಬಂದಾಗ ಅದೆಲ್ಲಾನು ಉಪಯೋಗಕ್ಕೆ ಬಂತು. ಆದ್ರೆ ಬರ್ನಬಾ ದೇವರ ಒಂದು ಸಂಕಲ್ಪವನ್ನ ಗೊತ್ತಿದ್ದು ಧೈರ್ಯವಾಗಿ ದೇವರ ಸುವಾರ್ತೆಯನ್ನ ಸಾರೋದಿಕ್ಕೆ ಅವರು ಅನೇಕ ರೀತಿಯ ಕೆಲಸಗಳನ್ನ ಮಾಡಿದ್ರು ಕೂಡ ನಾವು ಒಂದು ವಿಷಯವನ್ನ ನಾವು ಇಲ್ಲಿ ನಮ್ಮ ಜ್ಞಾಪಕಕ್ಕೆ ತರಬಹುದು. ಏನು ಅಂದ್ರೆ ಅಂತೋಕ್ಯ ಪಟ್ಟಣಕ್ಕೆ ಬಂದಾಗ ಬರ್ನಬಾ ಅಲ್ಲಿ ಸಭೆಯನ್ನ ದೃಢಪಡಿಸಿ ಅಲ್ಲಿ ಸಭೆಗೆ ಅನೇಕ ಬುದ್ಧಿವಾದಗಳನ್ನ ಅಥವಾ ಹುಮ್ಮಸ್ಸನ್ನ ತುಂಬಿದ್ರು. ಆದ್ರೆ ಕೂಡ ದೇವರ ಸತ್ಯದ ವಿಷಯಗಳನ್ನ ನೋಡ್ಬೇಕಾದ್ರೆ ಪೌಲನನ್ನ ಹೋಗಿ ತಾರ್ಸಸ್ಸಿಂದ ಕರ್ಕೊಬಂದು 1 ವರ್ಷ ಕಾಲ ಪೌಲನ ಮೂಲಕ ಅಲ್ಲಿ ಸುವಾರ್ತೆಯನ್ನ ಸಾರಿದ್ರು ಅಂತ ನೋಡಿದಾಗ ಅಲ್ಲಿ ಸೌಲನಿಗೂ ಬರ್ನಬಾಗೂ ಇದ್ದ ಒಂದು ವ್ಯತ್ಯಾಸ
ಕ್ರಿಸ್ತನಲ್ಲಿ ಏನು ಅಂತ ನಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ಎರಡು ವಿಷಯವನ್ನ ನೋಡ್ತೀವಿ. ಈ 13ನೇ ಅಧ್ಯಾಯ 13ನೇ ವಚನದಲ್ಲಿ ಈಗ ಅವರು ಪಂಪೋಸನ್ನ ಬಿಟ್ಟು ಪರ್ಗಾಗೆ ಬಂದ್ರು. ಪರ್ಗಾಗೆ ಬರುವಾಗ ಅಲ್ಲಿ 3 ವ್ಯಕ್ತಿಗಳು ಬರೋದಕ್ಕಿಂತ ಇಬ್ಬರೇ ಬಂದ್ರು. ಯಾಕಾದ್ರೆ ಆ ಪಂಪೋಸ್ ಇಂದ ಮಾರ್ಕನು ಮತ್ತೆ ಯೆರೂಸಲೇಮಿಗೆ ಹಿಂತಿರುಗಿದ್ರು. ಅದರ ಹಿನ್ನೆಲೆ ಏನು ಅಂತ ನಾವು ಯೋಚನೆ ಮಾಡಿದಾಗ ಅಲ್ಲಿ ಅವರು ಪಟ್ಟಂತ ಸಂಕಷ್ಟಗಳು, ಎದುರಿಸಿದಂತ ವಿಷಯಗಳು ಅಲ್ವಾ, ಅವರಿಗೆ ಕೊಟ್ಟಂತ ಅವರಿಗೆ ಬಂದಂತ ಎಲ್ಲಾ ರೀತಿಯ ಸಂಕಷ್ಟಗಳು, ಊಟ ವಸತಿ ಅಲ್ವಾ, ಯೋಚನೆ ಮಾಡಿ. ನಿದ್ದೆ ಮಾಡೋದು ಎಲ್ಲಂತ ಗೊತ್ತಿಲ್ಲ, ಯಾರು ಹೆಂಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಲ್ವಾ, ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲಿ ನಿದ್ದೆ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು, ಅದೆಲ್ಲ ಏನೂ ಇಲ್ಲದೆ ದೇವರು ಹೆಂಗ್ ನಡೆಸ್ತಾರೋ ಆ ರೀತಿ ನಡ್ಕೊಂಡು ಹೋಗುವ ಒಂದು ಧೈರ್ಯವಾದ, ಒಂದು ದೃಢವಾದ ಒಂದು ನಂಬಿಕೆ ಅವರಲ್ಲಿತ್ತು ಅಂತ ನೋಡ್ತೀವಿ ಸಹೋದರರೇ. ಅದು ಮಾರ್ಕನಿಗೆ ಯಾಕೆ ಇರ್ಲಿಲ್ಲ ಅಂದ್ರೆ, ಒಂದು ವೇಳೆ ಅವನು ಯವ್ವನಸ್ಥನಾಗಿರೋದ್ರಿಂದ ಆ ಅನುಭವ ಅವನಿಗೆ ಸಾಲ್ತಾ ಇರ್ಲಿಲ್ಲ. ಸೊ ಆತನ ಬಗ್ಗೆ ಇನ್ನ ಬರುವಂತ ಪಾಠದಲ್ಲಿ ನಾವು ನೋಡ್ಬೋದು ಯಾವ ರೀತಿ ಮತ್ತೆ ಮಾರ್ಕನು ಅನೇಕ ಅನುಭವಗಳನ್ನ ಪಡ್ಕೊಂಡಿರೋ ನಂತರ ಸೌಲನು ಮತ್ತೆ ಆತನನ್ನ ಕರ್ಕೊಂಡು ಆ ಸುವಾರ್ತೆಯ ಕೆಲಸಕ್ಕೆ ಅವ್ರನ್ನ ಉಪಯೋಗಿಸ್ಕೊತಾರೆ ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಅದರಿಂದ ಈ ವಿಚಾರಗಳನ್ನ ಈ ದಿನದಲ್ಲಿ ದೇವರು ನಮ್ಗೆ ದಯಪಾಲಿಸಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಒಂದು ಘಟನೆಯನ್ನ ನಮ್ಮ ಜ್ಞಾಪಕಕ್ಕೆ ಇಟ್ಕೊಳ್ಳೋಣ. ಸೊ ಯಾವ ರೀತಿ ಒಂದು ಅದ್ಭುತ ಕಾರ್ಯವನ್ನ ಮಾಡಿ ಆ ಒಂದು ಅಧಿಪತಿಗೆ ಸುವಾರ್ತೆಯನ್ನ ಸಾರಿದ್ರು ಅಂತ. ಸೊ ಆ ರೀತಿಯಲ್ಲಿ ಒಂದೊಂದು ವಿಚಾರಗಳನ್ನ ನೋಡುವಾಗ ದೇವರ ಒಂದು ಚಿತ್ತ ಇದ್ರೆ ಬರುವಂತ ವಾರ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 14ನೇ ವಚನದಿಂದ ಇನ್ನೊಂದು ಒಂದು ಘಟನೆಯನ್ನ ನಮಗೆ ಮಾಹಿತಿ ಕೊಡ್ತಾರೆ. ಅವರು ಹೋಗುವಂತ ಪ್ರಯಾಣದಲ್ಲಿ ಇನ್ನೊಂದು ಕಡೆ ಅವರು ಹೋದಾಗ ಏನ್ ಆಗತ್ತೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ ಸಹೋದರರೇ ಅಲ್ವಾ. ಸೊ ಅಲ್ಲಿ ನಾವು ನೋಡುವಾಗ ಅಲ್ಲೂ ಕೂಡ ಒಂದು ಪ್ರಾರ್ಥನಾಲಯಕ್ಕೆ ಹೋಗ್ತಾರೆ. ಆ ಪ್ರಾರ್ಥನಾಲಯದಲ್ಲಿ ಏನೆಲ್ಲ ನಡೀತದೆ ಅಂತ ನೀವು ನಿಮ್ಗೆ ಟೈಮ್ ಇದ್ರೆ ಅದನ್ನ ಒಂದ್ಸರಿ ಓದ್ಕೊಳ್ಳಿ. ಸೊ ನಾವು ಈ ಒಂದು ವಿಷಯವನ್ನ ನಾವು ಮಾತನಾಡುವಾಗ ಅದು ನಿಮ್ಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಮಾಹಿತಿ ಸಿಗೋದಿಕ್ಕೆ ಅವಕಾಶಗಳಿದೆ. ಅದರಿಂದ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ಆಶೀರ್ವದಿಸಿದ್ದಾರೆ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸೊ ಸುವಾರ್ತೆ ಅಂತ ಹೇಳುವಾಗ ಸಹೋದರರೇ, ಈ ಒಂದು ಕಾಲ ಸಮಯದಲ್ಲೂ ಕೂಡ ಸಭೆಯ ಕಡೆಯ ಒಂದು ಸಹೋದರರು ಇನ್ನೂ ಇರೋದ್ರಿಂದ ಈ ಸುವಾರ್ತೆ ಈಗ ಕೂಡ ಸಾರೋದಕ್ಕೆ ಅವಕಾಶಗಳಿದೆ. ಇದೇ ನಾವು ನೋಡುವಂಥದ್ದಾಗಿದೆ. ನಾವು ಕೂಡ ಸಹೋದರರಾಗಿ ಇಂಡಿವಿಜುವಲ್ ಆಗಿ ನಾವು ಒಬ್ಬೊಬ್ಬರಿಗೆ ಈ ಸುವಾರ್ತೆಯನ್ನ ಸಾರುವಾಗ ನಮಗೆ ಬರುವಂತ ಸಂಕಷ್ಟಗಳು, ನಮಗೆ ಬರುವಂತ ಅಪಮಾನಗಳು, ನಮಗೆ ಬರುವಂತ ತಡೆಗಳು, ಇದೆಲ್ಲಾನು ಈಗಲೂ ಕೂಡ ಈ ವಿಷಯಗಳು ನಡೀತಾನೆ ಇದೆ. ಆದ್ರೆ ನಾವು ಎಡೆಬಿಡದೆ ನಾವು ತುಂಬಾನೇ ಆಗದೆ ನಾವು ಈ ಸುವಾರ್ತೆಯನ್ನ ಸಾರೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡಬೇಕು. ಯಾಕಂದ್ರೆ ದೇವರು ಈ ಒಂದು ಸುವಾರ್ತೆಯನ್ನ ಸಾರೋದಿಕ್ಕೆ ನಮಗೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ದೇವರ ಆ ಒಂದು ನಿಜವಾದ ಗೋಧಿಬೆ ಆ ಗೋಧಿಗಳನ್ನ ನಾವು ದೇವರ ಒಂದು ಟ್ರೆಷರ್ಗೆ ಸೇರಿಸೋದಿಕ್ಕೆ ಈಗ ಕೂಡ ಅವಕಾಶ ಇದೆ. ಅದರಿಂದ ಯಾವ ರೀತಿ ಆದಿ ಸಭೆಯಲ್ಲಿ ಏನೂ ಎದುರು ನೋಡದೆ ಧೈರ್ಯದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಅವರು ಈ ಸುವಾರ್ತೆಯನ್ನ ಸಾರೋದಿಕ್ಕೆ ಅವರ ಜೀವವನ್ನೇ ಅವರು ತ್ಯಾಗ ಮಾಡ್ಬಿಟ್ರು, ಆ ರೀತಿಯ ತ್ಯಾಗದ ಮನೋಭಾವ ನಮ್ಮಲ್ಲಿ ಕೂಡ ಇರಬೇಕು ಅಂತಾನೆ ಈ ದಿನದಲ್ಲಿ ನಾವು ಈ ಪಾಠದ ಮೂಲಕ ನಾವು ನಮ್ಮ ಮನಸ್ಸಲ್ಲಿ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳೋಣ ಸಹೋದರ. ನಾವು ಮಾತನಾಡುವ ವಿಷಯಗಳು ನಾವು ನೋಡೋದಿಕ್ಕೆ ನಾವು ಎಷ್ಟೋ ಸರಿ ನೋಡ್ತೀವಿ, ಜನ ಆಚೆ
ಒಬ್ಬ ವ್ಯಕ್ತಿಯ ಆಕಾರವನ್ನ ನೋಡ್ತಾನೆ. ಅವನು ಯಾವ ರೀತಿ ಏನ್ರಿ ಬಟ್ಟೆ ಹಾಕೊಂಡಿದ್ದಾನೆ, ಯಾವ ರೀತಿ ಒಂದು ಒಂದು ಐಶ್ವರ್ಯವಂತನ ತರ ಕಾಣ್ತಾನೆ ಅಲ್ವಾ. ಜನ ನೋಡೋದಿದೆ. ಯಾವ ರೀತಿ ಒಬ್ಬ ದೇವರ ಸ್ವಾರ್ಥಕ ಅಥವಾ ದೇವರ ಒಂದು ಸ್ವಾರ್ಥೆಯನ್ನ ಸಾರುವ ಜನ ಹೆಂಗಿರ್ಬೇಕು ಅಂದ್ರೆ, ಜನ ಅವರು ಲೋಕದ ರೀತಿಯಲ್ಲಿ ಅವ್ರನ್ನ ನೋಡ್ತಾರೆ. ಸುವಾರ್ತೆಯನ್ನ ಸಾರಬೇಕಾದ್ರೆ ಒಬ್ಬ ವ್ಯಕ್ತಿ ಏನ್ರಿ ಸೂಟು ಕೋಟ್ ಹಾಕಿ ಟೈ ಹಾಕಿ ಅಲ್ವಾ, ಅವನು ತುಂಬಾ ಒಂದು ಫ್ಯಾಷನ್ ಆಗಿ ಬಂದ್ರೆ ಜನಕ್ಕೆ ಅವನ ಮೇಲೆ ಒಂದು ನಂಬಿಕೆ ಏನು ಅಂದ್ರೆ, ನಿಜವಾಗ್ಲೂ ಇವರು ದೇವರ ಒಂದು ವಾಕ್ಯವನ್ನ ಸಾರುವಂತ ವ್ಯಕ್ತಿ ಅಂತ. ಆದರೆ ಯಾರ ವ್ಯಕ್ತಿ ಸೌಲನ ತರ ನೋಡೋದಿಕ್ಕೆ ಒಂದು ಆಕಾರದಲ್ಲಿ ಅವರು ಏನ್ರಿ ಅಷ್ಟು ಆಕರ್ಷಣೆಯಾಗಿ ಇಲ್ಲದೆ ಇದ್ರು ಕೂಡ, ಅವರು ದೇವರ ವಾಕ್ಯಗಳನ್ನ ಸಾರುವಾಗ ಆ ದೇವರ ಶಕ್ತಿಯ ಒಂದು ಪ್ರದರ್ಶನ ಅಲ್ಲಿ ನಾವು ನೋಡ್ಬೋದು. ಸಹೋದರ ನಮ್ಮಲ್ಲಿ ಎಷ್ಟೋ ಸಹೋದರಗಳು ಆ ರೀತಿ ಇದ್ದಾರೆ. ನೋಡೋದಕ್ಕೆ ಅವರು ಯಾವುದೇ ರೀತಿಯ ಒಂದು ಗೌರವ ಕೊಡುವಂತ ರೀತಿಯಲ್ಲಿ ಇರಲ್ಲ, ಆದ್ರೆ ದೇವರ ವಾಕ್ಯ ಅವರ ಬಾಯಿಯಿಂದ ಹೊರಟಾಗ ದೇವರ ಶಕ್ತಿಯನ್ನ, ದೇವರ ಒಂದು ಏನ್ರಿ ಆತ್ಮದ ಒಂದು ನಡುವಿಕೆಯನ್ನ ಅವರಲ್ಲಿ ನಾವು ನೋಡ್ಬೋದು. ನಾವು ಕೂಡ ಲೋಕದವರ ತರ ನಾವು ಬೋಧಕರನ್ನ ಆ ಒಂದು ಮನಸ್ಥಿತಿಯಲ್ಲಿ ನೋಡಬಾರದು. ನಮಗೆ ದೇವರು ಕೊಟ್ಟಂತ ಬೋಧಕರು ಏನ್ರಿ ತುಂಬಾ ಸಿಂಪಲ್ ಆಗಿ, ಯಾವುದೇ ರೀತಿಯ ಲೋಕದ ಆತ್ಮದ ವಿಷಯದಲ್ಲಿ ಮಾತನಾಡದೆ ದೇವರ ವಾಕ್ಯದ ಆ ಒಂದು ಮಹಿಮೆ ಕೊಡುವಂತ ವಿಷಯದಲ್ಲಿ ಅವರು ನಡೆಸಿದ್ರೆ ಅವ್ರನ್ನ ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಾಗಿರ್ಬೇಕು. ಇದೆಲ್ಲನೇ ನಮ್ಗೆ ಚಿಕ್ಕ ಚಿಕ್ಕ ವಿಷಯನೇ, ಆದ್ರೆ ನಮ್ಗೆ ಕೊಡುವಂತ ದೇವರು ಪಾಠ ಅಲ್ವ. ಎಷ್ಟೋ ಸಮಯದಲ್ಲಿ ನಾವು ಪಾಠಗಳನ್ನ ಕೇಳುವಾಗ, ನಾವು ಆ ಪಾಠಗಳನ್ನ ಕೇಳುವಾಗ ಪ್ರಬಲವಾದ ಸಹೋದರರು ಮಾತನಾಡಿದ್ರೆ ಅದು ಏನ್ರಿ ಅದನ್ನ ಕಿವಿಗೊಟ್ಟು ಕೇಳಕ್ಕೆ ನಮಗೆ ಪೇಶನ್ಸ್ ಇದೆ. ಆದ್ರೆ ಯಾರಾದ್ರೂ ಸಹೋದರರು ದೇವರ ಸತ್ಯವನ್ನ ಆ ಪ್ರಬಲವಾದ ಸಹೋದರನಿಗಿಂತ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರು ಕೂಡ ಆತನ ಬಗ್ಗೆ ನಮಗೆ ಗೌರವ ಅಥವಾ ನಂಬಿಕೆ ಕಡಿಮೆಯಾಗೇ ಇರ್ತದೆ. ಅದರಿಂದ ದೇವರ ವಾಕ್ಯವನ್ನ ಪ್ರಚಾರ ಮಾಡುವ ವ್ಯಕ್ತಿಯ ತೋರ್ವಿಕೆಯನ್ನ ನೋಡಬಾರದು. ಅವರ ಬಾಯಿಯಿಂದ ಬರುವಂತ ದೇವರ ವಾಕ್ಯವು ಎಷ್ಟು ಏನ್ರಿ ಸತ್ಯ ಇದೆ, ಎಷ್ಟು ಆಳವಾಗಿದೆ, ಎಷ್ಟು ಏನಾಗಿದೆ ರೀ ಪವರ್ಫುಲ್ ಆಗಿದೆ ಅಂತ ಆ ಒಂದು ವಿಚಾರದಲ್ಲಿ ಒಬ್ಬ ಸಹೋದರನನ್ನ ನಾವು ನೋಡುವಂಥದ್ದಾಗಿರ್ಬೇಕು. ಯಾಕಂದ್ರೆ ನಾವು ಆತ್ಮದಲ್ಲಿ ಹುಟ್ಟಿದ್ದೀವಿ, ಆತ್ಮ ವಿಚಾರವಾಗಿ ನಾವು ನೋಡ್ಬೇಕು ವಿನಾ ಶಾರೀರಿಕ ಒಂದು ವಿಚಾರದಲ್ಲಿ ಒಬ್ಬ ಸಹೋದರನನ್ನ ನಾವು ನೋಡಬಾರದು. ಸಹೋದರರೇ, ಇದೆಲ್ಲಾನೇ ನಾವು ಈ ಪಾಠದಲ್ಲಿ ನೋಡಿದಂತ ವಿಷಯ. ಸೌಲನು ಮತ್ತೆ ಬರ್ನಬಾಗ ಇದ್ದಂತ ವಿಶೇಷಗಳನ್ನ ನೋಡುವಾಗ ನಾವು ಏನು ಪಾಠವನ್ನ ಕಲಿಬೇಕು ಈ ಒಂದು ಪಾಠಗಳಲ್ಲಿ ಅಂತ ನೋಡ್ಬೇಕಾದ್ರೆ, ಈ ಒಂದು ವಿಷಯದಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಾವೆಲ್ಲಿ ಇನ್ನು ಲೋಕದ ಒಂದು ಆತ್ಮದಲ್ಲಿ ಈ ಒಂದು ಆತ್ಮಿಕ ಜೀವನವನ್ನ ನಡೆಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇದೆಲ್ಲ ನಾವು ಮತ್ತೆ ಯೋಚನೆ ಮಾಡೋದಕ್ಕೆ ದೇವರು ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಅಲ್ವಾ. ಸೊ ಇವತ್ತು ನಮಗೆ ಈ ಒಂದು ಚಿಕ್ಕ ಒಂದು ವಿಷಯವನ್ನ ನಾವು ಕೇಳಿದ್ರು ಕೂಡ ಇದರಲ್ಲಿ ನಮಗೆ ದೇವರಲ್ಲಿ ಪ್ರಾರ್ಥನೆ ಏನಿರ್ಬೇಕಂದ್ರೆ, ದೇವರ ಈ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದೀರಾ, ಇದರಲ್ಲಿ ನನ್ನಲ್ಲಿ ಇರುವಂತ ಕೊರತೆಯನ್ನ ನನಗೆ ತೋರಿಸಿ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ನನಗೆ ನಿಮ್ಮ ಆತ್ಮವ ಸಹಾಯ ಬೇಕು ಅಂತ ಕೇಳೋಣ. ಅದು ಮಾತ್ರವಲ್ಲ, ಈ ರೀತಿಯ ಒಂದು ವಿಚಾರದಲ್ಲಿ ನಾನು ಎಲ್ಲಿ ಎಡವಿದ್ದೀನಿ, ಎಲ್ಲೂ ನನ್ನನ್ನು ಸರಿಪಡಿಸ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳಿದಾಗ ಯಥಾರ್ಥ ಹೃದಯವನ್ನು ನಮಗೆ ಕೊಟ್ಟು ನಮ್ಮ ತಪ್ಪುಗಳನ್ನ ನಮಗೆ ಅರಿವು ಮುಟ್ಟಿಸಿ ನಮ್ಮನ್ನ ಸರಿಪಡಿಸ್ಕೊಳ್ಳಕ್ಕೆ ದೇವರು ಕೃಪೆ ಮಾಡ್ತಾರೆ. ಯಾಕಂದ್ರೆ ದೇವರ ವಾಕ್ಯಗಳನ್ನ ಕೇಳೋದು ಮಾತ್ರ ಅಲ್ಲ, ಅದಕ್ಕೆ ವಿಧೇಯರಾಗಿರೋದಿಕ್ಕೆ ನಮ್ಮನ್ನ ಕರೆದಿದ್ದಾರೆ. ಆ ವಿಧೇಯತೆಯನ್ನ ಒಂದೊಂದು ದಿನ ನಾವು ದೇವರ ವಾಕ್ಯವನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ಅದರಲ್ಲಿ ನಾವು ಯಾವ ವಿಷಯದಲ್ಲಿ ವಿಧೇಯತೆಯನ್ನ ತೋರಿಸೋದಿಕ್ಕೆ ನಾವು
ಪ್ರಯತ್ನ ಮಾಡಿಲ್ಲ ಅನ್ನುವ ಒಂದು ಒಂದು ಅರಿವನ್ನ ದೇವರು ನಮಗೆ ತಿಳಿಸ್ಬೇಕು ಸಹೋದರ ಸಹೋದರಿ. ಅದಕ್ಕೆ ಪ್ರಯತ್ನ ಮಾಡೋಣ, ಅದಕ್ಕೆ ಪ್ರಾರ್ಥನೆ ಮಾಡಿ ನಮ್ಮ ನಮ್ಮ ಒಂದು ನೂತನ ಸೃಷ್ಟಿಯ ಬೆಳವಣಿಗೆಯನ್ನ ದೇವರಿಗೆ ಮೆಚ್ಚುಗೆ ಆಗಿ ಇರುವಂತೆ ನಾವು ಮಾಡೋದಕ್ಕೆ ದೇವರು ಕೃಪೆ ಮಾಡ್ತಾರೆ ಅವಾಗ. ಸೊ ಅದರಿಂದ ಈ ದಿನದಲ್ಲೂ ಕೂಡ ಈ ಒಂದು ವಾಕ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ನಮ್ಮ ಮನಸ್ಸಲ್ಲಿ ಇಡೋಣ. ಬರುವಂತ ದಿನಗಳಲ್ಲಿ ನಾವು ಅಪೊಸ್ತಲರ ಕಾರ್ಯಗಳು ನಾವು ನೋಡುವಂತ ವಿಷಯ ಏನಂದ್ರೆ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 14ನೇ ವಚನದಿಂದ ಮುಂದೆ ನಾವು ಮುಂದುವರಿಯೋಣ. ಸೊ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ಒಂದು ಕೂಟಕ್ಕೆ ನಾವು ಒಂದು ಪ್ರಾರ್ಥನೆಯನ್ನ ಮಾಡಿ ದೇವರಿಗೆ ಸ್ತೋತ್ರವನ್ನ ಹೇಳಿ ಈ ಕೂಟವನ್ನ ನಾವು ಮುಕ್ತಾಯಗೊಳಿಸೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕು ಅಂತ ಕೇಳ್ಕೊತೀನಿ. ಸಹೋದರ ಇದ್ದೀರಾ ಮೋಹನ್ ರಾಜ್ ಬ್ರದರ್? ಬ್ರದರ್ ಕನೆಕ್ಟ್ ಆಗ್ತಾ ಇಲ್ಲ. ಪ್ರಸನ್ನ ಕುಮಾರ್ ಬ್ರದರ್ ಪ್ರಾರ್ಥನೆ ಮಾಡಕ್ಕಾಗತ್ತೆ? ಬ್ರದರ್ ಮಾಡ್ತೀನಿ. ಥ್ಯಾಂಕ್ಸ್ ಬ್ರದರ್, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಈ ಸಮಯದಲ್ಲಿ ಕೃತಜ್ಞತೆಗಳು ತಂದೆ. ಅಪ್ಪ ಸ್ವಾಮಿ, ನಮ್ಮೆಲ್ಲರನ್ನ ದೇವರೇ ಈ ರೀತಿಯಲ್ಲಿ ನಮ್ಮನ್ನ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನು ಸ್ವಾಮಿ ಧ್ಯಾನ ಮಾಡುವ ಹಾಗೆ ಅನೇಕ ಭಕ್ತರುಗಳ ವಿಷಯಗಳ ಕುರಿತು ದೇವರೇ ನಾವು ಧ್ಯಾನ ಮಾಡುವಾಗ ತಂದೆ, ಅನೇಕ ವಿಷಯಗಳು ನಾವು ದೇವರೇ ಈಗಾಗಲೇ ಕೇಳಿದ್ದುಂಟು ಸ್ವಾಮಿ. ಅಪ್ಪ ಬರ್ನೋಬನ ವಿಷಯದಲ್ಲೂ ಕೂಡ ದೇವರೇ, ಪೇತ್ರನವರ ವಿಷಯದಲ್ಲೂ ಕೂಡ ಈ ರೀತಿ ದೇವರೇ ಪೌಲನವರ ವಿಷಯದಲ್ಲೂ ಕೂಡ ತಂದೆ ನಾವು ಕೇಳುವಾಗ ತಂದೆ, ನಮ್ಮ ಜೀವಿತ, ನಮ್ಮ ಭಕ್ತಿ ದೇವರೇ ಅಪ್ಪ, ನಮ್ಮ ಸ್ವಭಾವ ಕ್ರಿಸ್ತನ ಸ್ವಭಾವದ ಮೇರೆಗೆ ನಾವುಗಳು ನಡೀಲಿಕ್ಕೆ ಸಹಾಯ ಮಾಡು ತಂದೆ. ಈ ಸಮಯದಲ್ಲಿ ವಾಕ್ಯಗಳನ್ನ ಬೋಧಿಸಿದಂತ ಸಹೋದರರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ. ಅವ್ರ ಕುಟುಂಬವನ್ನ ಸ್ವಾಮಿ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ. ಇನ್ನ ಹೆಚ್ಚಾದ ಆತ್ಮಿಕ ಜ್ಞಾನವನ್ನ ದೇವರೇ ದಯಪಾಲಿಸಿ ನಡೆಸಿಕೊಡ್ಬೇಕೆಂಬುದಾಗಿ ನಾವು ಬೇಡಿಕೊಳ್ಳುವರಾಗಿದ್ದೇವೆ ತಂದೆ. ಇಂಥ ಅಮೂಲ್ಯವಾದ ಅದ್ಭುತ ವಾಕ್ಯಗಳನ್ನ ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ತಂದೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ ದೇವರೇ. ನಾವೆಲ್ಲರೂ ಸ್ವಾಮಿ ಅಪ್ಪ ದೇವರೇ ಚಿಕ್ಕ ಹೆಣ್ಣಾಗಿ ತಂದೆ ಆ ಒಂದು ಕೊಟ್ಟಂತ ನೀವು ವಿಶೇಷ ಪದವಿಯನ್ನ ನಾವು ದೇವರೇ ಅಪ್ಪ ಗೆಲ್ಲಲಿಕ್ಕಾಗುವಂತೆ ನೀವು ಸಹಾಯ ಮಾಡ್ರಿ. ಇನ್ನು ಒಳ್ಳೊಳ್ಳೆ ವಾಕ್ಯಗಳನ್ನ ನಾವು ಕೇಳಿ ದೇವರೇ ಕ್ರಿಸ್ತನ ಸ್ವರೂಪದಲ್ಲಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀಲಿಕ್ಕೆ ಆಗುವಂತೆ ನಮ್ಮನ್ನ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈಗ ತಂದೆ ಈ ವಾಕ್ಯಗಳನ್ನ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ನಮ್ಮೆಲ್ಲರನ್ನ ತಂದೆ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಿ ನಡೆಸಬೇಕೆಂಬುದಾಗಿ ಮತ್ತೊಂದು ಯಾವ ರೀತಿಯಲ್ಲಿ ತಂದೆ ನಾವೆಲ್ಲರೂ ಈ ರೀತಿಯಲ್ಲಿ ಕೂಡಿ ಪ್ರಾರ್ಥಿಸಿ ದೇವರೇ ನಿಮ್ಮ ವಾಕ್ಯಗಳನ್ನ ಕೇಳುವವರೆಗೂ ನಿಮ್ಮ ಕೃಪೆ ನಮ್ಮೊಂದಿಗೆ ನಡೆಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ, ಆಮೇನ್. ಥ್ಯಾಂಕ್ ಯು. ಆಮೆನ್. ಥ್ಯಾಂಕ್ ಯು ಗುಡ್ ನೈಟ್. ಧನ್ಯವಾದ. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಸ್ ನಮಸ್ತೆ ರೀ, ಗುಡ್ ನೈಟ್ ರೀ. ಎಲ್ಲ ಸಿಸ್ಟರ್ ಬ್ರದರ್ ನಮಸ್ತೆ, ನಿಮ್ ಬ್ರದರ್ ನಮಸ್ತೆ, ಎಲ್ಲಪ್ಪ ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್, ಗುಡ್ ನೈಟ್ ರೀ ಎಲ್ಲರಿಗೆ. ನಮಸ್ತೆ ಎಲ್ಲ ನಮಸ್ತೆ ವಾ. ಟೋನಿ ಬ್ರದರ್, ಅಂಕಲ್, ಆಂಟಿ ಎಲ್ಲರಿಗೂ ನಮಸ್ತೆ. ರಶ್ಮಿ ಸಿಸ್ಟರ್ ಹೇಗಿದ್ದೀರಾ? ಗುಡ್ ನೈಟ್ ರೀ ಬ್ರದರ್. ಗುಡ್ ನೈಟ್.
Pocket அவ்வளோ கலாட்டா பண்ணிச்சு. அடிச்சு கிடிச்சு. எங்க மேல? என்ன சான்ஸ் வராங்களா தேவையில்ல. ஆண்டி பசங்க நாலு பேர் குளிச்சுங்க